ಗಜಾನನಂ ಭೂತಗಣಾದಿಸೇವಿತಂ ಕಪಿತ್ತಜಂಬೂಫಲಸಾರಭಕ್ಷಿತಂ ಉಮಾಸುತಂ ಶೋಕವಿನಾಶಕಾರಣಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ. ವಿಘ್ನೇಶ್ವರ ಪಾದ ಪಂಕಜಂ. ಬಂಧುಗಳೇ, ರಾಮಾಯಣ ಪ್ರವಚನ ಮಾಲಿಕೆಯ ಸರಣಿ, ಅದರಲ್ಲಿ 84ನೇ ಸಂಚಿಕೆಯಲ್ಲಿ ಅತ್ಯಂತ ವಿಕ್ರಮಿಯಾದ ಮಹಾಮಾಯೆಯನ್ನು ಸ್ವಾಧೀನೀಕರಿಸಿಕೊಂಡಂತಹ ದಶಕಂಠನ 11ನೆಯ ತಲೆಯಂತೆ ಇರುವ ಅಥವಾ ದಶಕಂಠನ ವಿವೇಕದ ಮುಖದಂತೆ ಇರುವ ಇಂದ್ರಜಿತುವಿನ ವಧೆಯಾಗಿದೆ. ವಿಭೀಷಣ ಕಣ್ಣೀರ ಹಾಕಿ ಕಂಗಾಲಾಗಿದ್ದಾನೆ. ಲಕ್ಷ್ಮಣ, ಜಾಂಬವ, ಹನುಮಂತರ ವಿವೇಕದ ಮಾತುಗಳಿಂದ ವಿಭೀಷಣನನ್ನು ಸಂತೈಸಿದರು. ದೊಡ್ಡ ವಿಜಯ ರಾಮನ ಸೇನೆಗೆ ಸಿಕ್ಕಿದೆ. ನಾವು ಯುದ್ಧ ಕಾಂಡದ 45ನೆಯ ಸಂಧಿಯನ್ನು ಪ್ರವೇಶ ಮಾಡ್ತಾ ಇದ್ದೇವೆ ಮತ್ತು 85ನೇ ಸಂಚಿಕೆ ಇದು. ನೋಡೋಣ. ಕುಶಕುಮಾರಕ ಕೇಳು ನೆಲೆಗಾಣಿಸಿದ ರಕ್ಕಸ ಜಲದಿ ನೆಲೆಗಾಣಿಸಿದಲೈ ಕಲಿ ಕುಂಭಕರ್ಣಾಸುರನ ಮರಣದಲ್ಲಿ ಕುಶ ಸಹೋದರ ಕೇಳು ಶಕ್ರದ್ವಿಜನ ಮರಣದಲಗುಳು ನೀರಾಯ್ತ ಸುರರಿಗೆ ಸುರನಿಕರ ಕಾಯ್ತಿ ಪರೆಯ ಭಯ ಜಲದಿ ಆದಿಕವಿಗಳಾದಂತಹ ಮಹರ್ಷಿ ವಾಲ್ಮೀಕಿಗಳ ಎಲೆಮನೆಯಲ್ಲಿ, ಅವರ ಆಶ್ರಯದಲ್ಲಿ ರಾಮನಿಂದ ಪರಿತ್ಯಜಿಸಲ್ಪಟ್ಟಂತಹ ಸೀತೆ ಉಭಯ ಅವಳಿ ಮಕ್ಕಳನ್ನು ಹೆತ್ತಿದ್ಲು. ಆ ಕುಶದವರಿಗೆ ವಿದ್ಯಾಭ್ಯಾಸ, ಧನುರ್ವೇದಾದಿಗಳು ವಾಲ್ಮೀಕಿಗಳ ಅನುಗ್ರಹದಲ್ಲಿ ಅವರಿಗೆ ಪ್ರಾಪ್ತವಾಯಿತು. ಅವರಿಗೆ ವಾಲ್ಮೀಕಿಗಳು ರಾಮಾಯಣದ ಕಥೆಯನ್ನು ಹೇಳ್ತಾರೆ. ಬ್ರಹ್ಮನ ಮಾರ್ಗದರ್ಶನ, ನಾರದರ ಸೂಚನೆ, ಇದರಿಂದ ವಾಲ್ಮೀಕಿ ಕವಿಗಳು ರಾಮಾಯಣವನ್ನು ಬರೆಯುತ್ತಾರೆ. ಆ ಕಥೆಯನ್ನು ಕುಶದವರಿಗೆ ವಾಲ್ಮೀಕಿ ಮಹರ್ಷಿಗಳು ಹೇಳುವಂಥದ್ದು. ತನ್ನ ತಳವನ್ನು ತೋರಿಸಿದ ರಾಕ್ಷಸ ಸಾಗರ ವೀರ ಕುಂಭಕರ್ಣನ ಮರಣದಲ್ಲಿ ಗೊತ್ತಾಗಿದೆ ಕಪಿಗಳಿಗೆ ರಾಕ್ಷಸರ ಆಳ ಏನು, ವಿಕ್ರಮದ ವಿಸ್ತಾರ ಏನು ಅಂತ ಗೊತ್ತಾಗಿದೆ. ಅಪ್ರಹತಿಹತವಾದಂತಹ ಯುದ್ಧ ಕುಂಭಶ್ರವಣ ಮಾಡಿದ್ದಾನೆ. ಇಡೀ ರಾಕ್ಷಸ ಸೇನೆ ಆವರೆಗೆ ಯಾರ ಯುದ್ಧದಲ್ಲಿಯೂ ತಲ್ಲಣಗೊಳ್ಳಿಲ್ಲ. ಕುಂಭಶ್ರವಣನ ಯುದ್ಧ ಹೌದು. ಆದರೆ ರಾಮನ ಶರಾಘಾತದಲ್ಲಿ ಕುಂಭಶ್ರವಣ ಸಾಯ್ತಾನೆ. ಆದರೆ ಇಂದ್ರಜಿತುವಿನ ಮರಣದಲ್ಲಿ ಕವಿ ಹೇಳ್ತಾನೆ, ಶಕ್ರದ್ವಿಷನ ಮರಣದಲ್ಲಿ ಏನಾಗಿದೆ, ಅದರಲ್ಲಿ ಅವರಿಗೆ ಗೊತ್ತಾಯ್ತಂತೆ ಅದು ಉಗುಳು ನೀರಾಯಿತು. ಅದು ಇಂದ್ರಜಿತುವಿನ ಮರಣದಲ್ಲಿ ಹೋಯಿತು. ಕುಂಭಶ್ರವಣನಿಗೆ ಏನೇನು ಕಡಿಮೆ ಇಲ್ಲದೆ ಅವನಕ್ಕಿಂತ ಮೀರಿದ ಮಿಕ್ಕಿದ ಯುದ್ಧ ನಡೆಯಿತಂತೆ. ಹಾಗಾದ್ರೆ ದೇವತೆಗಳಿಗೆ ಅಭಯ ಸಾಗರ ಪರಿಣಮಿಸಿತು. ಸೂರ್ಯ ಪಶ್ಚಿಮ ಸಮುದ್ರಕ್ಕೆ ಇಳಿತಾನೆ. ತೊಂಡೆ ಹಣ್ಣಿನಂತೆ ಕೆಂಪಾದ ಭೂಲಕ್ಷ್ಮಿಯ ಕಾಂತಿ ಏನುಂಟು ಅದು ಆವರಿಸಿದಂತೆ ಯುದ್ಧದ ಪರಿಶ್ರಮದಲ್ಲಿ ಬಳಲಿದ ಲಕ್ಷ್ಮಣನೇ, ವಿಭೀಷಣನೇ ಮೊದಲಾದವರು ಕಮಲನಯನನಾದಂತಹ, ಕಮಲ ಪಾದನಾದಂತಹ, ಕಮಲ ಹಸ್ತನಾದಂತಹ ರಾಮನ ಪಾದಕಮಲಗಳನ್ನು ಸಮೀಪಿಸಿದರು ಅಂತ ಇಲ್ಲಿ ಕವಿ ಹೇಳ್ತಾ ಇದ್ದಾನೆ. ಹಾಗೆ ಎಲ್ಲ ಕಪಿಗಳು, ಹನುಮಂತನ ನೇತೃತ್ವ, ಜಾಂಬವಂತರು, ವಿಭೀಷಣರು ಲಕ್ಷ್ಮಣನನ್ನು ಭಾರಿ ಉತ್ಸಾಹದಿಂದ, ಜಯಘೋಷದಿಂದ ವಿಜಯ ಯಾತ್ರೆಯನ್ನು ಮಾಡುತ್ತಾ ಅವರು
ಇಲ್ಲಿ ಬಿಡದಿಗೆ ಬರ್ತಾರೆ, ರಾಮನ ಸಮೀಪಕ್ಕೆ ಬರ್ತಾರೆ. ರಾಮನ ಆ ಸಂದರ್ಭದ ಭಾವನೆ, ಸಂತೋಷ, ಆಡಂಬರ ಏನು ಅಂತ ಕೇಳೋಣ. ಎದ್ದು ತಮ್ಮನಪ್ಪಿದನು ಹೊದರೆದ್ದ ಹರುಷದಲನುಜ ಕೀಳ್ನೀ ನೀನಿದ್ದ ಕಾರಣ ಕೀರ್ತಿ ಕೈವಶವಾದುದ ಬಿಗತದ ಹೊದ್ದಿದ ವಿಮಾನಾಂಗನಿಗೆ ನೆರೆ ಬಿದ್ದಿನರು ನಾವಾಗದಂತಿರಿ ಗೆದ್ದ ಹಾಗೆವನನೆಂದು ಹೊಂಪುಳಿಯೋದನ ರಾಮ ಎದ್ದು ತಮ್ಮನ ಅಪ್ಪಿದನು ತಮ್ಮ ಕುಳಿತಲ್ಲಿಂದ ಎದ್ದು ಅತ್ಯಂತ ಗೌರವಪೂರ್ಣವಾಗಿ, ಅತ್ಯಂತ ಭಾವುಕತೆಯಿಂದ ಶ್ರೀರಾಮ ಆನಂದಾತಿರೇಕದಿಂದ ತಮ್ಮನನ್ನು ಆಲಿಂಗಿಸಿಕೊಂಡ ಅಂತ ಕವಿ ಇಲ್ಲಿ ಹೇಳ್ತಾನೆ. ಬಹಳ ಆನಂದದಿಂದ ಆಲಿಸಿಕೊಂಡ. ನೀನಿದ್ದ ಕಾರಣ ಎದ್ದು ಹೋದಂತಹ ನಮ್ಮ ಕುಲಕೀರ್ತಿ ಏನುಂಟು ನಮ್ಮ ಕೈವಶವಾಯಿತು. ನೀನಿಲ್ಲದೆ ಇದ್ದರೆ ಇಂದ್ರಜಿತುವನ್ನು ನಿವಾರಿಸುವುದಕ್ಕೆ ಸಾಧ್ಯ ಇಲ್ಲ. 12 ವರ್ಷದ ವೃತವನ್ನು ವಿಭೀಷಣ ಹೇಳಿದ್ದಾನೆ. ವೃತಸ್ಥನಾದಂತಹ ನಿನ್ನಿಂದ ನಮ್ಮ ಕುಲಗೌರವ, ಕುಲಕೀರ್ತಿ ಅದು ಕೈವಶವಾಯಿತು. ಶತ್ರುಗಳ ಕಡೆಗೆ ಮುಖವಾಗಿ ಮಾಡಿದ್ದಂಥ ಅಭಿಮಾನಶ್ರೀಯ ಅತಿಥಿಗಳು ನಾವಾಗದಂತೆ ಶತ್ರುಗಳನ್ನು ಗೆದ್ದೆವಲ್ಲ. ಇಲ್ಲದಿದ್ದರೆ ವಿರೋಧಿಗಳಿಗೆ ಸ್ವಾಭಿಮಾನ ಕೆರಳುತ್ತಿತ್ತು. ಇಂದ್ರಜಿತುವನ್ನು ವಧೆ ಮಾಡುವಂತಹ ವೃತಸ್ಥರು ಯಾರೂ ಇಲ್ಲದಿದ್ದರೆ ನಮಗೆ ಗೆದ್ದುಕೊಳ್ಳುವುದಕ್ಕೆ ಸಾಧ್ಯ ಇರ್ತಿರಲಿಲ್ಲ. ಆದರೆ ಇವತ್ತು ನೀನು ಆ ಎಲ್ಲವನ್ನು ನೀನು ಸಾಕ್ಷಾತ್ಕಾರಗೊಳಿಸಿರಿ ಅಂತ ಹೇಳ್ತಾನೆ. ಆಯಾಸಗೊಂಡಂತಹ ಲಕ್ಷ್ಮಣನ ಮೈಯಲ್ಲಿ ಹರಿಯುತ್ತಿದ್ದಂತಹ ರಕ್ತವನ್ನೆಲ್ಲ ಒರೆಸಿದನಂತೆ. ಮೈಗೆ ಚುಚ್ಚಿಕೊಂಡಿದ್ದ, ನಾಟಿಕೊಂಡಿದ್ದ ಬಾಣದ ಕಣೆಗಳನ್ನು, ಮೊನೆಗಳನ್ನು ಕೀಳುತ್ತಾ ಕಣ್ಣೀರು ಸುರಿಸಿದನಂತೆ. ನನಗಿಂತ ಹೆಚ್ಚು ದುಃಖಿಗಳು ಪ್ರಪಂಚದಲ್ಲಿ ಯಾರೂ ಇಲ್ಲ ತಮ್ಮ ಮಾಡಿದ. ಸೀತೆಯನ್ನು ಕಳಕೊಂಡಿದ್ದೇನೆ, ಕೈ ಬೀಸಿ ಕರೆದ ಸಿಂಹಾಸನವನ್ನು ಬಿಟ್ಟು ಬಂದಿದ್ದೇನೆ. ಎಲ್ಲ ಸೂರ್ಯವಂಶದ ಚಕ್ರವರ್ತಿಯ ಪ್ರಾತಿನಿಧ್ಯವುಳ್ಳ ರಾಮ ಏನಿಲ್ಲದೆ ಇದ್ದೇನೆ. ಹಾಗಾದ ಕಾರಣ ಎಲ್ಲ ನನಗಿಂತ ಯಾರು ದುಃಖಿಗಳು ಹೇಳು. ಆದರೆ ಇವತ್ತೆಲ್ಲ ದುಃಖ ಹೋಯಿತು. ವಿಭೀಷಣಾದಿ, ಜಾಂಬವ, ಹನುಮ, ನೀಲ, ಅಂಗದಾದಿ ಯಾರು ಕಪಿಮುಖ್ಯರಿದ್ದಾರೆ, ಲಕ್ಷ್ಮಣನ ಜೊತೆಗೆ ಹೋದವರಿದ್ದಾರೆ, ಅವರನ್ನೆಲ್ಲ ಉಪಚರಿಸ್ತಾನೆ. ಆದರೆ ಬಹಳ ಮುಖ್ಯ, 12 ವರ್ಷ ವೃತ, ಆಹಾರ ಸೇವನೆ ಇಲ್ಲದಿರುವುದು, ನಿದ್ರೆ ಮಾಡದೇ ಇರುವುದು, ಸತಿ ಸಂಘದಿಂದ ದೂರ ಉಳಿಯುವಂತಹದ್ದು. ಸತಿ ಸಂಘದಿಂದ ದೂರ ಲಕ್ಷ್ಮಣ ಇದ್ದಾನೆ ಅಂತ ರಾಮನಿಗೆ ನಿಖರವಾಗಿದೆ. ಯಾಕೆ ಊರುಮಿಳೆ ಬರಲಿಲ್ಲ. ಆದರೆ ಇದು ಬಹಳ ಮುಖ್ಯ. ಹೇಳ್ತಾನೆ, ನೀನು ಕಾಡಿನಲ್ಲಿ ಹಣ್ಣು ತಿನ್ನಲಿಲ್ವೋ, ಒಂದಿನಿತು ನಿದ್ರೆ ಮಾಡಲಿಲ್ವೋ, ಸತಿ ಸಂಘ ಮಾಡಲಿಲ್ವೋ, ಹೇಗೆ ನೀನು ಬದುಕಿದೆ ನನಗೆ ಆಶ್ಚರ್ಯ. ಲಕ್ಷ್ಮಣ ಹೇಳ್ತಾನೆ, ನಾನು ನಿನ್ನಲ್ಲಿ ಪೂಜ್ಯ ಭಾವನೆ, ಅಣ್ಣ ಮತ್ತು ಅತ್ತಿಗೆಯಲ್ಲಿ ನಿನ್ನನ್ನು ದೇವರು ಅಂತಲೇ ನಾನು ಗ್ರಹಿಸಿದ್ದೇನೆ, ತಾಯಿ ತಂದೆ ಅಂತ ಗ್ರಹಿಸಿದ್ದೇನೆ. ನಿನಗೆ ಕೊಡದೆ ನಾನು ಆಹಾರ ಸೇವಿಸಬಾರದು. ಕಂದಮೂಲ, ಗೆಡ್ಡೆ ಗೆಣಸು, ಹಣ್ಣು ಹಂಪಲು ನಿನ್ನ ಪಾದಬುಡದಲ್ಲಿ ನಾನು ನಿವೇದನೆ ಮಾಡುತ್ತಿದ್ದೆ. ನಾನು ಏನನ್ನೂ ತಿನ್ನಲಿಲ್ಲ, ನೀನು ಕೈ ಎತ್ತಿ ಕೊಟ್ಟರೆ ನಾನು ಪ್ರಸಾದ ಅಂತ ತಿನ್ನಬೇಕು ಇದ್ದೆ. ನಾನಾಗಿ ತಿನ್ನಲಿಲ್ಲ, ನೀನಾಗಿ ಕೈ ಎತ್ತಿ ಕೊಡಲಿಲ್ಲ. ಹಾಗಾದ ಕಾರಣ ಇದು ಸಾಧ್ಯವಾಯಿತು. ಹಾಗಾದರೆ ಯಾಕೆ ರಾಮನಿಗೆ ಕೊಡಬೇಕು ಅಂತ ಯಾಕೆ ಕಾಣಲಿಲ್ಲ? ಒಬ್ಬ ಇಂದ್ರಜಿತುವಿನ ವಧೆಗೆ ಲಕ್ಷ್ಮಣನನ್ನು ವಿಧಿ ಸಿದ್ಧಗೊಳಿಸುತ್ತಾ ಇತ್ತು. ಆ ವಿಧಿ ರಾಮ ವಿವೇಕಕ್ಕೆ ಆ ಪ್ರೇರಣೆಯನ್ನು ಕೊಡಲಿಲ್ಲ. ತಮ್ಮನಿಗೆ 2 ಕೊಡುವಂಥ ಪ್ರೇರಣೆ ಕೊಡಲಿಲ್ಲ. ಇದನ್ನು ನಾವು ಕಾಣದ ಕೈ ಅಂತ ಹೇಳುವಂಥದ್ದು ವಿಧಿ, ವಿಧಾತ. ನಾವು ಕಾಣದೇ ಇದ್ರೂ, ಅರಿಯದೇ ಇದ್ರೂ ನಮ್ಮನ್ನು ಕಂಡು ಅರಿತು ವ್ಯವಹರಿಸುವ ವಿಧಿ ನಮ್ಮಿಂದ ಮಾಡಿಸ್ತಲೇ ಹೋಗ್ತದೆ. ಅದು ವಿಧಿ ಸಂಕಲ್ಪ ಕೊಡಲಿಲ್ಲ. ನಿದ್ರೆಯೂ ಮಾಡಲಿಲ್ವ ನೀನು? ಸತಿ ಸಂಘ ಬಿಡು. ಲಕ್ಷ್ಮಣ ಹೇಳುತ್ತಾನೆ, ನೀನಾಗಿ ಕೈ ಎತ್ತಿ ಕೊಡಲಿಲ್ಲ, ನಾನಾಗಿ ಸ್ವೀಕರಿಸಲಿಲ್ಲ. ನಿನ್ನ ರಕ್ಷಣೆಗಾಗಿ ಬಂದಿದ್ದೇನೆ ನಾನು. ಅಯೋಧ್ಯೆಯ ನಿಧಿಯನ್ನು ಕಾಯುವ ಶೇಷನಂತೆ ನಿನ್ನನ್ನು ಹಗಲಿರುಳು ನಾನು ಧನುಸ್ಸು ಹಿಡ್ಕೊಂಡು ಕಾದಿದ್ದೇನೆ. ನಿನಗೆ ಏನೂ ಆಗಬಾರದು, ನೀನು
ಅಯೋಧ್ಯೆಯ ಸಂಪತ್ತು, ನೀನು ಜಗತ್ತಿನ ಸಂಪತ್ತು. ಆ ಸಂಪತ್ತನ್ನು ಉಳಿಸಿಕೊಳ್ಳುವುದು, ಸುಮ್ಮನೆ ನಾನು ಬಂದದ್ದು. ನಮ್ಮ ತಾಯಿ ಹೇಳಿದ್ದೇನು? ರಾಮಂ ದಶರಥಂ ವಿದ್ಧಿ, ತಂದೆಯನ್ನು ಕಾಯುವ ಮಗನಂತೆ, ಗುರುವಿನನ್ನು ಕಾಯುವ ಶಿಷ್ಯನಂತೆ, ದೇವರನ್ನು ಕಾಯುವ ಭಕ್ತನಂತೆ ನಾನು ರಾತ್ರಿ ಇಡೀ ನಿನ್ನ ಕಾವಲು ಮಾಡಿದ್ದೇನೆ, ನಿದ್ರೆ ಮಾಡಲಿಲ್ಲ, ನಿದ್ದೆಯನ್ನು ಗೆದ್ದಿದ್ದೇನೆ. ಊರ್ಮಿಳೆ ಅಂತೂ ನಾನು ಕರ್ಕೊಂಡು ಬರಲೇ ಇಲ್ಲ. ಹೀಗೆ ಈ ವ್ರತ ಸಾಧ್ಯವಾಯಿತು ಅಂತ ಲಕ್ಷ್ಮಣ ಹೇಳ್ತಾನೆ. ರಾಮನ ನೋವನ್ನು ಕೇಳಿ ಅರಿಯದಾದೆನು ಕಂದ, ಅರಿಯದಾದೆನು ಕಂದ, ಕಾನನ ದುರುವ ಕಂದ ಫಲಾಳಿಗಳನಿ ಮರೆಯದುದರಾಗ್ನಿಗೆ ನಿವೇದಿಪೆಗೆಂದು ಬಗೆದಿಗಿನು. ಒರಗದಿಗೆ ನಿದ್ರೆಯಲಿಯಿಂದ ಅರಿಯದಿಗೆ ಎಲೆ ತಮ್ಮ ತಮ್ಮ ಎಂದು ಎಂದು ಇರಿವ ಉಕ್ಕಿರಿವ ಶೋಕದಲಂಬುಗಳ ನಂಬಕಕ್ಕೆ ಸೇರಿಸಿದ ಅರಿಯದೇನು ಕಂದ ಬಳಲಿದೆಯ ಕಂದ ಲಕ್ಷ್ಮಣ ಆ ಭಾವುಕನಾದ ರಾಮ ಮತ್ತೆ ಲಕ್ಷ್ಮಣನನ್ನು ಬಿಗಿದಪ್ಪಿಕೊಡ್ತಾನೆ. ಗೊತ್ತಾಗದೆ ಹೋಯಿತು ತಮ್ಮ, ಅರಿಯದೇ ಹೋಯಿತು. ನನಗೆ ಆಹಾರವನ್ನು ತರುವ ನೀನು ಹಣ್ಣು ಹಂಪಲ, ಗೆಡ್ಡೆ ಗೆಣಸ, ಕಂದಮೂಲಗಳ. ನೀನು ಉದರಾಗ್ನಿಗೆ ನೀನು ನಿತ್ಯ ಅದನ್ನು ಸಮರ್ಪಿಸುತ್ತಿ ಅಂತ ನಾನು ತಿಳ್ಕೊಂಡಿದ್ದೆ. ಹೊಟ್ಟೆಯೊಳಗಿರುವಂತಹ ಅಗ್ನಿ ಏನುಂಟು ಅದಕ್ಕೆ ನೀನು ನಿತ್ಯ ಅರ್ಪಿಸ್ತಿ. ನೀನು ತಿನ್ನುವುದಿಲ್ಲ ಅಂತ ನನ್ನ ವಿವೇಕಕ್ಕೆ ಗೊತ್ತಾಗಲಿಲ್ಲ, ನನ್ನ ಅರಿವಿಗೆ ಬರಲಿಲ್ಲ, ಅದು ಹೊಳಿಲೇ ಇಲ್ಲ. ಅದು ಹೇಗೂ ನೀನು ಕಾಡಿನಿಂದ ಆಯ್ದು ತರ್ತಿ, ನೀನು ಸ್ವೀಕರಿಸ್ತಿ ಅಂತ ನಾನು ತಿಳ್ಕೊಂಡಿದ್ದೆ. ಛೇ, ಗೊತ್ತಾಗದೆ ಹೋಯ್ತಲ್ಲ. ನಾನು ಬೇಗ ನಿದ್ರೆ ಮಾಡ್ತಾ ಇದ್ದೆ. 2 ಎಲೆಮನೆಗಳು ಇತ್ತು, ಒಂದು ಸೀತೆ ಮತ್ತು ರಾಮನಿಗೆ, ಒಂದು ಲಕ್ಷ್ಮಣನಿಗೆ. ನಾನು ಮಲಗಿದ ಮೇಲೆ ನೀನು ಮಲಗ್ತಿ ಅಂತ ನಾನು ತಿಳ್ಕೊಂಡಿದ್ದೆ. ನಾನು ಏಳುವುದಕ್ಕಿಂತ ಮೊದಲೇ ನೀನು ಏಳುತ್ತಿ ಅಂತ ನಾನು ತಿಳ್ಕೊಂಡದ್ದು. ನೀನು ನಿದ್ರೆಗೆಟ್ಟು ಹೀಗೆ ನನ್ನನ್ನು ಸಂರಕ್ಷಣೆಗೆ ಕಟಿಬದ್ಧನಾಗಿ ನಿಲ್ತಿ. ನಿನ್ನ ರಾಮವೃತ ಇದು ನನ್ನ ಗಮನಕ್ಕೆ ಬರಲಿಲ್ಲ ತಮ್ಮ. ನೊಂದುಕೊಂಡನಂತೆ ಅವ, ಕಣ್ಣುಗಳಲ್ಲಿ ನೀರು ತುಂಬಿಕೊಂಡನಂತೆ ರಾಮ. ನನ್ನಿಂದ ಭಾರಿ ದೊಡ್ಡ ತಪ್ಪು ನಡೆದು ಹೋಯಿತು. ಆದರೆ ತಪ್ಪು ನಡೆದು ಹೋಯಿತು ಅಂತ ಹೇಳಲಿಕ್ಕೆ ಸಂದರ್ಭ ಅಲ್ಲ. ಯಾಕಲ್ಲ, ಅದು ಲಕ್ಷ್ಮಣನನ್ನು ವಿಧಿ ಹಾಗೆ ತಯಾರು ಮಾಡದೇ ಇದ್ರೆ ಇಂದ್ರಜಿತ್ತುವಿನ ವಧೆ ಆಗ್ತಿರ್ಲಿಲ್ಲ. ದೇಹವನ್ನು ಅನುಸರಿಸುವ ನೆರಳಿನಂತೆ ಲಕ್ಷ್ಮಣ ಸಾಗಿದ್ದಾನೆ. ಆ ಸಂದರ್ಭದಲ್ಲಿ ಸುಗ್ರೀವ ಹೇಳ್ತಾರೆ ಅಂತ, ಇದು ದೈವ ನಿಯಮ, ಬೇರೆ ಯಾರು ಕಾರಣರಲ್ಲ ಇದಕ್ಕೆ. ರಾಮಚಂದ್ರ ಸುಗ್ರೀವ ಹೇಳಿದ್ರೆ ಅಂತೆ, ಭಗವಂತ ಇದು ದೈವ ಕಾರಣ. ಉಪವಾಸ, ಜಾಗರಣೆ, ಬ್ರಹ್ಮಚರ್ಯ ವ್ರತ ಲಕ್ಷ್ಮಣ ದೇವರಿಗೆ ದೈವ ನಿಯಮ. ಇದು ದೇವರು ನಿರ್ಣಯಿಸಿದ್ದು, ನಾವಲ್ಲ. ಯುದ್ಧದಲ್ಲಿ ಬ್ರಹ್ಮ, ಈಶ್ವರ, ಇಂದ್ರಾದಿಗಳಿಗೆ ಅಸಾಧ್ಯವಾದಂಥ ಒಬ್ಬ ವೀರನನ್ನು ಯಾರು ಕೊಲ್ಲುವುದು? ಅವ ಯಾರಿಗೆ ಬಾಗುತ್ತಾನೆ? ಯಾರ ಕೈಯಿಂದ ಸಾಯ್ತಾನೆ? ಹಾಗಾದರೆ ಇಂದ್ರಜಿತುವಿನ ವಧೆಗಾಗಿ ಇದು ದೈವ ಸಂಕಲ್ಪದಿಂದ ಆಯಿತು. ಸುಗ್ರೀವ ಹೇಳಿದ್ರಂತೆ, ಅದನ್ನು ಎಲ್ಲರೂ ಜಾಂಬವಾದಿಗಳು ಹೊಗಳಿ ಎಲ್ಲರೂ ಹೇಳಿದ್ರಂತೆ, ಇದು ವಾಸ್ತವ. ಹಾಗೆ ಕಣ್ಣು ಸನ್ನೆಯಿಂದ
ಎಲ್ರಿಗೂ, ಸುಗ್ರೀವ ಜಾಂಬವಾದಿಗಳಿಗೆ ವಿಭೀಷಣಾದಿಗಳಿಗೆ ರಾತ್ರಿಯಾಗಿದೆ, ನಿಮ್ಮ ನಿಮ್ಮ ಬಿಡಾರವನ್ನು ಸೇರಿಕೊಳ್ಳಿ, ಇವತ್ತು ವಿಶ್ರಾಂತಿ ಪಡೀರಿ ಅಂತ ರಾಮ ಹೇಳ್ತಾನೆ. ಅವರು ವಿಶ್ರಾಂತಿಗೆ ಸಂದರು. ಇಲ್ಲಿ ಇಂದ್ರಜಿತುವಿನ ಕಳೇವರವನ್ನು ಹೊತ್ತ ಸಾರಥಿಯ ಕತೆ ಕೇಳೋಣ ಏನಾಗಿದೆ ಅಂತ. ಇಳುಗಿದನು ದಶಕಂಠನು ಲಗದೊಳಗೆ ಸಾರಥಿ ಚಕ್ರಜಿತುವಿನ ತಲೆಯ ನೊಸಗೆಯ ಹರೆಯ ಹೊಯ್ದೇಳಿಂದಿನ ಹವದಾಗ ಗೆಲವಿದೆಂಬಿ ಕೂರಿತದ ನುಡಿಯಲಗೂ ನಾಂಟಿತು ಬೆನ್ನಿನಲಿ ಕಳವಳಿಸಿ ಹಾಯುವ ರಾಜ ಹಾಯೆನು ತೊರಗಿದನು ನೆಲಕ್ಕೆ ದಶಕಂಠ ನೋಲಗದೊಳಗೆ ಸಾರಥಿ ಚಕ್ರಜಿತುವಿನ ತಲೆಯ ನೊಸಗೆಯ ಹರೆಯಾಗ ರುಂಡ ಮುಂಡಗಳನ್ನು ಸೇರಿಸಿ ಅದರ ಮೇಲೆ ಬಿಳಿ ಬಟ್ಟೆಯನ್ನು ಮುಚ್ಚಿ ಮುಸುಕು ಹಾಕಿ ಸುರಿಯುವ ಕಣ್ಣೀರು ತಲೆ ಕೆಳ ಮಾಡಿದ ಸ್ಥಿತಿಯಲ್ಲಿ ಸಾರಥಿ ರಥದಲ್ಲಿ ಇಂದ್ರಜಿತುವನ್ನು ಕರ್ಕೊಂಡು ಆ ಕಳೇವರವನ್ನು ತೆಕ್ಕೊಂಡು ಬರ್ತಾನೆ. ರಾವಣನ ಮುಂದಿಟ್ಟಂತೆ ಅದನ್ನು ರಾಜಸಭೆಯಲ್ಲಿ ಇಂದ್ರಜಿತು ಗೆದ್ದು ಬರ್ತಾನೆ. ಮಂಗಳವಾದ್ಯವನ್ನು ಮೊಳಗಿಸಿ ಮಾತ್ರ ಅಲ್ಲ, ಯುದ್ಧದ ವಿಜಯವನ್ನು ಸಾರಬೇಕಾದ ರಾವಣನಿಗೆ ಆ ಮಂಗಳವಾದ್ಯ ದುರವಿಜಯ ಅದುವೇ ಬೆನ್ನಿಗೆ ಖಡ್ಗವಾಯಿತು, ಕತ್ತಿಯ ಇರಿತವಾಯಿತು ಅಂತ ಕವಿ ಹೇಳ್ತಾನೆ. ಹಾ ಯುವರಾಜ ಮಗ ಅಂತ ಕಣ್ಣೀರಿಳಿಸ್ತಾ ದೊಪ್ಪನೆ ನೆಲಕ್ಕೆ ಕುಸಿದು ಬಿದ್ದ ರಾವಣ. ಮಗನ ಮರಣವಾಗಿ ಹೋಯಿತಲ್ಲ, ಸೀಮಂತ ಪುತ್ರ, ತನ್ನ ಆಶೆ, ತನ್ನ ಅಪೇಕ್ಷೆ, ಇದು ಎಲ್ಲವೂ ನುಚ್ಚುನೂರಾಗಿ ಹೋಯಿತು. ಭಗ್ನ ಹೃದಯದ ರಾವಣ ಅಂತ ಕವಿಯಲ್ಲಿ ಹೇಳ್ತಾನೆ. ಕನಸುಗಳ ಕಳವಳಗಳ ಸುಳಿಯಲ್ಲಿ ಸಿಲುಕಿ ಹೋದ ರಾಮನನ್ನು ಗೆಲ್ಲುವುದು, ಸೀತೆಯನ್ನು ಸ್ವಾಧೀನೀಕರಿಸುವಂತಹದ್ದು, ಇದು ಎಲ್ಲವನಿಗೆ ಅದು ಕನಸಿನ ಗೋಪುರವಾಯಿತು, ಕಳವಳದ ಸುಳಿಯಾಯಿತು. ಸಿಡಿಮಿಡಿಕೊಂಡ. ಮಗನೇ ಚಿನ್ನ, ಬ್ರಹ್ಮನ ವರ ಇತ್ತು ಮಗು ನಿನಗೆ, ಎಲ್ಲವನ್ನು ಶ್ರೀಮಂತ ವರವನ್ನು ಪಡೆದಿದ್ದಿ, ದೇವೇಂದ್ರನ ದರ್ಪವನ್ನು ಪುಡಿ ಮಾಡಿದ್ದಿ ನೀನು, ನಿನಗಿಂತಹ ಸ್ಥಿತಿ ಬಂತ, ನನಗೇನು ಗತಿ, ನನಗೇನು ಗತಿ. ಇದು ಪ್ರಪಂಚದಲ್ಲಿ ಸರ್ವೇ ಸಾಮಾನ್ಯ. ಗಂಡ ಸತ್ತೋದ್ರೆ ಹೆಂಡತಿ ಕೂಗುವುದು, ಗಂಡನಿಗೆ ಯಾವ ಗತಿ ಅಂತಲ್ಲ, ನೀವು ಸತ್ರಿ ನನಗೇನು ಗತಿ ಅಂತ. ಸತ್ತ ಗಂಡನಿಗೆ ಮೋಕ್ಷ ಉಂಟೋ ಪಿತೃಲೋಕದಲ್ಲಿ ಉಂಟೋ ಅಂತ ಕೇಳೋದಿಲ್ಲ. ಮಗ ಸತ್ರ ಅಪ್ಪ ಹೇಳೋದು, ಮಗ ನೀನು ಸತ್ಯವೋ ನನಗೇನು ಗತಿ. ಎಲ್ಲರೂ ಪ್ರಪಂಚದಲ್ಲಿ ಸ್ವಾರ್ಥಿಗಳೇ ಅಂತ ಒಬ್ಬ ಜ್ಞಾನಿ ಹೇಳಿದ್ದಾನೆ. ಯಾರೂ ಸ್ವಾರ್ಥ ಬಿಟ್ಟಿಲ್ಲ. ಸತ್ತವನ ಬಗೆಗೆ, ಅವನ ಸಾಯುಜ್ಯದ ಬಗೆಗೆ, ಅವನ ಪಿತೃಲೋಕದ ಬಗೆಗೆ ಯಾರದ್ದೂ ಮಾತಿಲ್ಲ. ಸತ್ತ ಮೇಲೆ ನನಗೇನು ಗತಿ ಅಂತ. ಆ ಕಾರಣದಿಂದ ಅವನ ದುಃಖ, ನಿನ್ನಿಂದ ಅಮರಾವತಿಯ ಕೈವಶವಾಯಿತು, ಕೀರ್ತಿ ಬಂತು, ಇಂದ್ರಾದಿ ದೇವತೆಗಳು, ಬ್ರಹ್ಮನ, ರುದ್ರನ, ಈ ಎಲ್ಲ ದೇವತೆಗಳು ನನ್ನನ್ನು ಗೌರವಿಸುವುದೋ ಅಥವಾ ಇವರ ಅನುಗ್ರಹವೋ, ಈ ಕೀರ್ತಿ ಲತೆ 3 ಲೋಕಕ್ಕೆ ಹಬ್ಬಿತ್ತು. ಅದು ನಿನ್ನಿಂದಾಗಿ, ನಿನ್ನ ಪರಾಕ್ರಮದಿಂದಾಗಿ ಹಬ್ಬಿತ್ತು ಹೇಳ್ತಾನೆ. ಈ ಕೀರ್ತಿಲತೆ ಆದರೆ ನೀನು ಹೋದ ಬಳಿಕ ಇದೆಲ್ಲ ನನ್ನನ್ನು ಅಗಲಿತು. ಇನ್ನು ಯಾವ ಕೀರ್ತಿಯೂ ನನ್ನ ಜೊತೆಗಿರುವುದಿಲ್ಲ, ಯಾವ ಕೀರ್ತಿ ಲಕ್ಷ್ಮಿಯೂ ನನ್ನನ್ನು ಅವಲಂಬಿಸಿಕೊಳ್ಳುವುದಿಲ್ಲ. ಅವನಿಗೆ ತನ್ನ ದುರಂತದ ಬಗೆಗೆ, ತನ್ನ ಸೋಲಿನ ಬಗ್ಗೆ, ಅಸಹಾಯಕತೆ ಬಗೆಗೆ ರಾವಣನಿಗೆ ಎಚ್ಚರವಾಯಿತು. ಕೇಳೋಣ ಅವನ ದುಃಖ ಕೇಳೋಣ. ಸಿರಿಯಿದೆ ಇಲ್ಲಿ ಜಗತ್ರಯದರ ಸುಧನವಿಲ್ಲೇಕೆ, ಕಾಮಿನಿಯರ ಕಟಾಕ್ಷ ಕಲಾಪ
ಕೇಳಿ ವ್ಯಸನವಿನ್ನೇಕೆ ತರುಣ ಕೇಳ್ ನೀನಿಲ್ಲದೇಕಿ ಹರಣವೆಲೆದು ಕುಮಾರ ನುಡಿಯೈ ಕಿರಣವಿಲ್ಲದ ಶಶಿಯವೋನು ನುಡಿಯೈ ಕಿರಣವಿಲ್ಲದ ಶಶಿಯವೋನು ನಾನಾದಿನೇ ಇಂದ ಕಂದ ಇಂದ್ರಾರಿ ಮೇಘನದ ಮೇಘನಾದ ಕಂದ. ರಾವಣ ವಿಲಾಪವೂ ಹೌದು, ರಾವಣ ಸಂತಾಪವೂ ಹೌದಿದು. 50 ಲಕ್ಷ ವರ್ಷಕ್ಕಿಂತ ಹೆಚ್ಚು ಬದುಕಿದ, ಸತ್ಯಯುಗದಿಂದ ತೊಡಗಿ ತ್ರೇತೆಯ ಕೊನೆಯ ಈ ಭಾಗದವರೆಗೆ ವಿಜೃಂಭಿಸಿದಂತಹ ಒಬ್ಬ ತ್ರಿದಶದಲ್ಲಣ. ಇಂತಹ ರಾವಣ ಸರ್ವಸಮರ್ಥನಾದ, ತನ್ನ ಎಲ್ಲವೂ ಆಗಿದ್ದಂತಹ ಸೀಮಂತ ಪುತ್ರನನ್ನು ಕಳಕೊಂಡ ಸ್ಥಿತಿ ಇದು. ಪುತ್ರ ಶೋಕ ನಿರಂತರ. ಇಂದ್ರಜಿತುವಿನ ಸಾಧನೆಯಲ್ಲಿ, ಸಾಹಸದಲ್ಲಿ, ವಿಕ್ರಮದಲ್ಲಿ ರಾವಣನ ಭವಿಷ್ಯ ಇತ್ತು, ಲಂಕೆಯ ಭವಿಷ್ಯ ಇತ್ತು. ಅಂಥವ ಸತ್ತಿದ್ದಾರೆ. ಸಂಪತ್ತು ಯಾಕೆ, 3 ಲೋಕದ ಒಡೆತನ ಯಾಕೆ ನನಗೆ ಹೇಳು, ನೀನಿಲ್ಲದ ಮೇಲೆ. ಎಲ್ಲವೂ ನೀನೇ ಆಗಿದ್ದಿ, ಎಲ್ಲವೂ ನಿನ್ನ ರೂಪದಲ್ಲಿತ್ತು. ಅದನ್ನು ಎಲ್ಲವನ್ನು ಉಳಿಸುವ, ಬೆಳೆಸುವ ಸರ್ವಯೋಗ್ಯತೆ ಇದ್ದದ್ದು ನಿನ್ನಲ್ಲಿ ಮಗು, ನನ್ನಲ್ಲಿದ್ದದಲ್ಲ ಅವ ಹೇಳ್ತಾನೆ. ಆ ಕಾರಣದಿಂದ ತರುಣಿಯರ ಕಡೆಗಣ್ಣ ನೋಟ ಯಾಕೆ, ತರುಣಿಯರ ಜೊತೆಗೆ ವಿಲಾಸದಲ್ಲಿ ಕೂಡಾಡುವ ಚಿಂತೆ ಯಾಕೆ, ನನಗೆ ಯಾವುದು ಬೇಡ ಇನ್ನು ಹೇಳ್ತಾನೆ. ಮುಂದಕ್ಕೆ ನಾನು ಬಾಳಲೋ, ನೀನಿಲ್ಲದ ಪ್ರಾಣ ಯಾಕೆ, ಮಾತಾಡು. ಕಿರಣವಿಲ್ಲದ ಚಂದ್ರನ ಹಾಗಾದೆ, ನೀನಿಲ್ಲದ ಮೇಲೆ ಬದುಕು ಬೇಡ, ಸಂಪತ್ತು ಬೇಡ, ಯಾವುದು ಬೇಡ, ಸುಖ ಲೋಲುಪತೆಗಳು ಬೇಡ. ಕಿರಣದ ಇಲ್ಲದೆ ಚಂದ್ರನಿಗೆ ಹೇಗೆ, ಸೂರ್ಯನಿಗಾದರೂ ಹೇಗೆ, ಆ ಸ್ಥಿತಿಯನ್ನು ಹೇಳ್ತಾನೆ. ನನಗೆ ತಿಳುವಳಿಕೆಯನ್ನು ಕೊಡುವವ ನೀನು, ಇವತ್ತದನ್ನು ಕೊಡುವುದಿಲ್ಲದೇನು, ಕೊಡ್ತಾ ಇಲ್ಲ ಅಂತ ಹೇಳ್ತಾನೆ. ನಾನು ಯಾಕೆ ಮುಂದೆ ಬಾಳಲೋ, ಅಲ್ಲ ವಿನಾಶವೆಂಬಂತಹ ಯುವತಿಯ ಎದೆಯ ಮೇಲೊರಗಲೋ. ಯಾವಾಗಲೂ ಸ್ತ್ರೀಲೋಲುಪನಾಗಿ ಹರೆಯದ ಭೇದವಿಲ್ಲದೆ ಸ್ತ್ರೀಯರ ಲಂಪಟನಾಗಿದ್ದಂತ ಅವ ಹೇಳ್ತಾನೆ, ವಿನಾಶವೆಂಬಂತಹ ಯೌವನವತಿಯ ಮೇಲೆ ನಾನು ಹೊರಗಲೋ. ಒಂದು ರೀತಿಯ ನಿರುತ್ಸಾಹ, ಅವನಲ್ಲಿ ವೈರಾಗ್ಯ ಬಂದದ್ದು ನಮಗೆ ಕಾಣ್ತದೆ. ನನ್ನ ಕಣ್ಣಿಗೆ ಕತ್ತಲೆ ಕವಿದಿದೆ ಮಗು ಅಂತ ಹೇಳ್ತಾನೆ. ನಾಲಗೆಯಲ್ಲಿ ಮುಳ್ಳು ಚುಚ್ಚಿಕೊಂಡಿದೆ, ಮಾತು ಹೊರಡ್ತಾ ಇಲ್ಲ. ಇದಕ್ಕೆ ಉತ್ತರ ಏನು? ರತಿ ಕಲೆಯಲ್ಲಿ ನಿಪುಣಳಲ್ಲದ ಸ್ತ್ರೀ, ಅವಳಿಗೆ ರೂಪ ಇದ್ರೆ ಏನು ಪ್ರಯೋಜನ? ಸ್ತ್ರೀಗೆ ಬೇಕಾದ್ದು ರತಿ ಕಲೆಯಲ್ಲಿ ನೈಪುಣ್ಯ, ಅದು ಇಲ್ಲದೆ ಇದ್ರೆ ರೂಪದಿಂದ ಇರುವುದಲ್ಲ ಅಂತ ಅವ ಉಪಮೆಗಳನ್ನು ಹೇಳ್ತಾನೆ. ಉತ್ತಮ ಸದ್ಗುಣಗಳಿಲ್ಲದವನಿಗೆ ಸುಂದರವಾದ ಆಕಾರವಿದ್ದರೇನು? ಚಂದ ದೇಹಪುಷ್ಟಿ ಉಂಟು, ಎಲ್ಲ ಉಂಟು, ಅವನಲ್ಲಿ ಗುಣಗಳಿಲ್ಲ, ಪ್ರಯೋಜನ ಏನು? ಅಂದರೆ ನನಗೆ ಆ ಔತ್ತಮಿಕೆಯನ್ನು ಕೊಟ್ಟವ ರೂಪ ಅದು ನಿನ್ನ ಹತ್ರ ಇದ್ದದ್ದು ಅಂತ ಹೇಳಿದವ. ಹಾಗಾಯಿತು. ರಸಾಲಂಕಾರಗಳಿಲ್ಲದ ಕಾವ್ಯವಿದ್ಯೆಯನ್ನು ಪ್ರಯೋಜನ? ಕಾವ್ಯದ ಗುಣ ರಸಾಲಂಕಾರಗಳು, ಅದರಲ್ಲಿರುವಂತಹ ರಸ, ನವರಸಗಳೇನು ಮತ್ತು ಅಲಂಕಾರಗಳೇನು, ಅದು ಕಾವ್ಯದ ಸೌಂದರ್ಯ. ಜಗತ್ತಿನಲ್ಲಿ ಸ್ವಂತ ಮಗನಿಲ್ಲದಿದ್ದವನು ಬದುಕಿ ಫಲವೇನು? ಹಾಗೆ ಅವ ವೈರಾಗ್ಯದ ಮಾತುಗಳು ಅವನಿಗೆ ಕಾಣುತ್ತದೆ. ಇಂತಹ ಸಂಗತಿಗಳು ಮುಂದೆ ಕೇಳೋಣ ಅವನ ವಿಲಾಪವನ್ನು. ತಾನ ಭಾಗ್ಯನು ಕಲ್ದ ನಿಮ್ದೇನು ಕೊರತಿ, ಮಹಾಹವದುಳುರಿ ಹಾನಿ ಹೊದ್ದದಿ ಬಗೆಯ ಜಯಿಸಿದೆ. ಜಿಮ್ಮಗಾಸ್ತ್ರದಲ್ಲಿ ಅನಿಸಿದೆ ಸೌವರ್ತ ಮೃತ್ಯುವಿನಾನನಕಿ, ಬಳಿಕಿಮ್ಮಿನಲಿ ಚತುರಾನನಾಸ್ತ್ರದ ಅಲ್ಪ ಪುಣ್ಯರು
ನಾವಲೇಯಿಂದ ಕಂದ ಆ ಮಗನೇ ತಾನಭಾಗ್ಯನು ತಾನು ಅಭಾಗ್ಯನು ದುರದೃಷ್ಟಶಾಲಿ. ಏನು ತೊರವೆಯ ಪ್ರಯೋಗ ನೋಡಿ. ನಿನ್ನಲ್ಲಿ ದೋಷವೇನೂ ಇಲ್ಲ. ಏನು ದೋಷ ಉಂಟು, ಕೊರತೆ ಏನುಂಟು ಹೇಳು ನಿನ್ನ ಹತ್ರ? ಸರ್ವ ರೀತಿಯಿಂದ ವಿಕ್ರಮಿ ಇದ್ದು, ನೀನು ಮಹಾಜ್ಞಾನಿ ಇದ್ದು, ಧಾರ್ಮಿಕತೆ ಇದೆ, ಯಾಗಾದಿ ಕಾರ್ಯಕ್ರಮಗಳನ್ನು ಮಾಡುವ ಮೂಲಕವಾಗಿ ನಿನ್ನಲ್ಲಿ ಕೊರತೆ ಇಲ್ಲ ಅಂತ ಹೇಳ್ತಾನೆ. ಭಾರಿ ಯುದ್ಧದಲ್ಲಿ ಹಾನಿ ಹೊಂದದೆ ಸರ್ಪಾಸ್ತ್ರದಿಂದ ನೀನು ಶತ್ರುವನ್ನು ಗೆದ್ದೆ, ಅದಕ್ಕಿಂತ ದೊಡ್ಡದೇನು ಅವ ಹೇಳ್ತಾನೆ. ಹಾಗೆಯ ಜಯಿಸಿದೆ ಮಹಾಹವದಲ್ಲಿ, ಮೊದಲ ಯುದ್ಧದಲ್ಲಿ, ಆರಂಭದ ಯುದ್ಧದಲ್ಲಿ ಜಯಿಸಿ ಬ್ರಹ್ಮಾಸ್ತ್ರದಿಂದ ಪ್ರಳಯ ಮೃತ್ಯುವಿನ ಬಾಯಿಗೆ ಶತ್ರುಗಳನ್ನು ಒಡ್ಡಿದಿ ನೀನು ಅಂತ ಹೇಳ್ತಾನೆ. ಜಿಂಹಗಾಸ್ತ್ರದಲ್ಲಿ ನೋಡಿ, ಏನು ಕವಿಯ ಪ್ರಯೋಗಗಳನ್ನು ನೀವು ಗಮನಿಸಬೇಕಿಲ್ಲಿ ಅನ್ನಿಸಿದೆ. ಸಂವರ್ತ ಮೃತ್ಯು ವಿನಾಶಕ್ಕೆ ಏನು ಹಾಗಾದ್ರೆ ನಿನ್ನ ನಾವು ಅಲ್ಪ ಪುಣ್ಯಶಾಲಿಗಳು ಹೇಳ್ತಾನೆ. ಶತ್ರುಗಳ ಬಾಯಿಗೆ ನೀನು ಏನು ಆಹಾರ ಕೊಟ್ಟಿದ್ದಿ, ಅಂತಹ ಯುದ್ಧವನ್ನು ನೀನು ಗೆದ್ದವನು. ಕೂದಲಿನಷ್ಟು ಹೆದರದೆ ಒಂದಿಷ್ಟು ಕೊರತೆ ಇಲ್ಲದೆ ನೀನು ಮಾಡುತ್ತಿದ್ದ ಯುದ್ಧ, ಒಂದು ಸೋಲಿಲ್ಲ, ಭೀತಿ ಇಲ್ಲ, ಒಂದು ಹೆಜ್ಜೆ ಹಿಂದೆ ಇಟ್ಟದ್ದಿಲ್ಲ. ನಿನ್ನಲ್ಲಿದ್ದ ಯುದ್ಧೋದ್ಯಮ, ಮಾಯೆ ಮತ್ತು ಮಾತ್ರ ಅಲ್ಲ, ಮಾರಣ, ಭಗವತ್ ಪ್ರಸಾದಗಳು, ಯುದ್ಧ ಕ್ಷೇತ್ರದಲ್ಲಿ ಆ ಶಕ್ತಿಯ ಉಪಾಸನೆ, ದೇವತೆಗಳನ್ನು ನೀನು ಮೆಚ್ಚಿಸುವಂಥ ರೀತಿ, ಇದು ಎಲ್ಲವೂ ಅದೇ. ಕೀರ್ತಿಯನ್ನು ಪಡೆದುಕೊಂಡು ನನಗೆ ಮಾತನಾಡಲಿಕ್ಕೆ ನಾಲಿಗೆ ಇಲ್ಲ, ವಿಷಯದ ಸುಖಕ್ಕೆ ಆಸೆ ಪಟ್ಟೆ ನಾನು ಮಕ್ಕಳು ಮರಿಗಳನ್ನು ನಾಶ ಮಾಡಿದ ಅಂತ ಜನ ಹೇಳ್ಬೋದು. ವಿಷಯ ಸುಖಕ್ಕಾಗಿ, ಹೆಣ್ಣಿಗನಾಗಿ, ಕೇವಲ ಕಾಮುಕನಾಗಿ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳನ್ನು ನಾನು ಮಾರಿದೇವತೆಗೆ ಕೊಟ್ಟೆ, ನಾನು ನಾಶ ಮಾಡಿದೆ ಅಂತ ಜನ ಹೇಳದೇ ಇರಲಿಕ್ಕಿಲ್ಲ ಅಂತ ತನ್ನ ದುರಂತಕ್ಕಾಗಿ ಅವ ಮತ್ತೆ ತನ್ನನ್ನು ತಾನು ಹಳೆದುಕೊಳ್ತಾನೆ, ದುಃಖಿಸ್ತಾನೆ, ಸಂತಾಪವನ್ನು ಹೇಳ್ತಾನೆ. ಈ ದುಃಖವನ್ನು ಕೇಳಿದ ಬಂದವಳು ಯಾರಂತ ನೋಡೋಣ. ಕೇಳಿ ಬಂದಳು ಬಳಿಕ ಸೊಸೆಯರ ಮೇಳದಲ್ಲಿ ಮೊರೆಗಿಡುತ್ತ ವದನವ ಸೂಳವಿಸಿಕೊಳ್ಳುತ್ತ ಸುರರಾಯನ ರಾಣಿ ಮಗನಿಡಿಗೆ ವದನವ ಸೂಳವಿಸಿಕೊಳ್ಳುತ್ತ ಸುರರಾಯನ ರಾಣಿ ಮಗನಿಡಿಗೆ ಬಾಲ ಬರ್ಗಿರ್ಮುಖರ ಹೃಚ್ಚೂಲ ಹಾರಣ ಬಾಮಿನಿ ರತಿಲೋಲ ಹಾಗಿಲೆ ಕಂದ ಹಾಗೆಂದೊರಗಿದಳು ಧರೆಗೆ ಬಂದಳು ಅಸುರರಾಯನ ರಾಣಿ ಮಗನಿಡೆಗೆ ಕಂದ ಇಂದ್ರಜಿತುವಿನ ಮರಣದ ವಾರ್ತೆ ಇಡೀ ಲಂಕೆಯಲ್ಲಿ ಹಬ್ಬಿತ್ತು, ಅಂತಃಪುರದವರೆಗೆ ಗೊತ್ತಾಗಿದೆ. ಇದನ್ನು ಕೇಳಿದ ರಾಕ್ಷಸ ಮಾತೆಯಾದ ರಾವಣನ ಧರ್ಮಪತ್ನಿ ಮಂಡೋದರಿ ದೇವಿ ಮಯನ ಮಗಳು, ಅವಳು ಸೊಸೆಯರ ಜೊತೆಯಲ್ಲಿ ಬಾಯಿ ಬಡಿದುಕೊಳ್ಳುತ್ತಾ ಬಂದು ರಾವಣನ ಮಹಾರಾಣಿ ಅಂತ ಕವಿಯಲ್ಲಿ ಹೇಳ್ತಾನೆ. ಸೊಸೆಯರ ಜೊತೆಯಲ್ಲಿ ಬಂದಿದ್ದಾಳೆ ಅವಳು. ಅಯ್ಯೋ ಕಂದ, ದೇವತೆಗಳ ಎದೆಯ ಶೂಲ ನೀನು, ಯುದ್ಧ ಲಕ್ಷ್ಮಿಯೊಡನೆ ರತಿಕ್ರೀಡೆ ಆಡುತ್ತಿದ್ದವಳು ನೀನು. ನಿನಗೆ ಯುದ್ಧ ಅಂದರೆ ರತಿಕ್ರೀಡೆ ಇದ್ದ ಹಾಗೆ, ಅಂತಹ ವಿಕ್ರಮಿ ನೀನು ಅಂತ ಅವಳು ಕಣ್ಣೀರಿಳಿಸ್ತಾರೆ. ಬಿದ್ದು ಬಿಟ್ಲಂತೆ. ಆಯಾಸಗೊಂಡು ಬಳಲಿದ, ಮೈ ಮೇಲಿನ ಸಡಿಲಿದ ಹೂವು, ನೇತು ಬಿದ್ದಂಥ ಹೊಳೆಯುವ ಕದರಿದ ಕೂದಲು, ಬಳೆಗಳ ಜಣಜಣತ್ಕಾರ,
ಮಂಡೋದರಿ ಈ ಇಂದ್ರಜಿತುವಿನ ರಾಣಿಯರು ಕಾಣುವಾಗ ಇಂದ್ರಜಿತು ಒಂದಕ್ಕಿಂತ ಹೆಚ್ಚು ಮದುವೆ ಆಗಿದೆ ಅಂತ ಅನ್ನಿಸ್ತದೆ. ಇಲ್ಲಿ ತೊರವೆಯ ಮಾತು ಕೇಳುವಾಗ ಹೆಂಗಸರ ಅಡುವಿನೊಡನೆ ಉಕ್ಕಿ ಹರಿಯುವ ಉತ್ಕಟವಾದಂತಹ ಶೋಕರಸ ಅಂತಲೂ ತಿಳಿಬಹುದು. ಅಥವಾ ಅಂತಃಪುರದಲ್ಲಿದ್ದ ಉಳಿದ ಹೆಣ್ಮಕ್ಕಳು ಯಾರಿದ್ದಾರೆ ಅವರೆಲ್ಲ ಇಂದ್ರಜಿತುವಿನ ಬಗೆಗೆ ಅಪಾರವಾದಂತಹ ವಾತ್ಸಲ್ಯ ಪ್ರೀತಿ ಉಳ್ಳವರು. ಅವರೆಲ್ಲ ಇಂದ್ರಜಿತುವಿನ ಮರಣಕ್ಕಾಗಿ ದುಃಖಿಸಿದ್ಲು ಅಂತಲೂ ನಾವು ತಗೊಳ್ಬಹುದು. ಅದು ಸ್ಪಷ್ಟ ಉಲ್ಲೇಖ ಏನು ನಮಗೆ ಗೊತ್ತಾಗೋದಿಲ್ಲ. ಅಂಥವರು ಇವರೆಲ್ಲ ಕಣ್ಣೀರಿಳಿಸಿದ್ರಂತೆ. ರಾಜಗೋಷ್ಠಿಯಲ್ಲಿ ಬಹುವಿಧವಾಗಿ ಪ್ರಲಾಪಿಸಿದರು. ಎಲ್ಲರೂ ಇಲ್ಲಿ ತನ್ನ ರತ್ನ ಕಲಶವನ್ನು ಸೆಳೆದುಕೊಂಡರೋ, ನನ್ನ ಬಯಕೆಯ ಸೊಬಗನ್ನು ಕಿತ್ತುಕೊಂಡರೋ, ನನ್ನ ಮಾಂಗಲ್ಯದ ಹಣೆಯ ಮುತ್ತಿನ ಮಣಿಯನ್ನು ಎಳೆದುಕೊಂಡರೋ, ಹಾಗೆ ಮೊರೆ ಇಟ್ಟಳಂತೆ. ಈ ರೀತಿ ಅವರೆಲ್ಲೂ ಕಣ್ಣೀರಿಳಿಸಿದರು ಅಂತ ಹೇಳ್ತಾನೆ. ಅವರ ವಿಲಾಪವನ್ನು ಕೇಳೋಣ. ಎಲ್ಲ ಸೊಬಗಿನ ನೋಟದುತ್ತಮ ಕನ್ನಡಿಯ ನುಡಿ ಬಡಿದರೋ, ಎಲ್ಲ ಚಿಂತಾಮಣಿಯ ಕದ್ದರೋ ಕಾಣುತ್ತ ಕಟಕಟ. ಎನ್ನ ಭಾಗ್ಯದ ನಿಧಿಗೆ ಸವೆದರೋ ಕನ್ನವನು ಮೊರೆಯಿಡುವ ಮಾತನು ಮನ್ನಿಸುವರಿಲ್ಲ ವಿಚಾರಿಸಲೆಂದಳ ಕಾಂತೆ. ಎನ್ನ ಸೊಬಗಿನ ನೋಟದುತ್ತಮ ಕನ್ನಡಿಯ ನೊಡೆ ಬಡಿದರು ಕಂದ. ಇಲ್ಲಿ ತೊರವೆಯ ತನ್ನ ಬಳಿಕೆದ್ದ ಅಬಲೆ ಗಂಡನ ಬಳಿಯ ರಾಕ್ಷಸ. ಅವಾಗ ಇಂದ್ರಜಿತುವಿನ ಜೊತೆಗೆ ಸಪ್ತಪದಿಯನ್ನು ತುಳಿದ ಅವನ ಧರ್ಮಪತ್ನಿಯ ದುಃಖ ಅಂತ ಇಲ್ಲಿ ನಮಗೆ ಒಂದು ಕಡೆಯಲ್ಲಿ ಅನ್ನಿಸ್ತದೆ. ಮಾಂಗಲ್ಯದ ಹಣೆಯ ಮುತ್ತಿನ ಮಣಿಯ ಎಳೆದುಕೊಂಡನೋ ಆ ಮಾತಿನಲ್ಲಿ. ಆ ಬಳಿಕ ಮಂಡೋದರಿಯ ದುಃಖ ಕಾಣ್ತದೆ. ತಾಯಿ ನನ್ನ ಸೊಬಗಿನ ನೋಟದ ಶ್ರೇಷ್ಠ ಕನ್ನಡಿಯನ್ನು ಒಡೆದರೋ, ನನ್ನ ಸೊಬಗಿನ ಪ್ರತಿಫಲನ ಮಗನಾದಂಥ ಇಂದ್ರಜಿತುವಿನಲ್ಲಿ ಇತ್ತು ಅಂತ ಕಾಣ್ತದೆ. ನನ್ನ ಚಿಂತಾಮಣಿಯನ್ನು ಕದ್ದರೋ, ನನ್ನದ ಭಾಗ್ಯದ ನಿಧಿಗೆ ಕನ್ನ ಹಾಕಿದರೋ. ಇದು ಆ ತಾಯಿಯ ಎಷ್ಟು ಗೋಳಾಡಿದ್ರು ನನ್ನ ಮಾತಿಗೆ ಬೆಲೆ ಇಲ್ಲದೆ ಹೋಯಿತು ಅಂತ ಅವಳು ಹೇಳ್ತಾಳೆ. ಮಗನನ್ನು ಕಳುಹಿ ಬಂದಿರ, ಶತ್ರುಗಳ ಕೈಯಲ್ಲಿ ಕೊಲೆಗೆ ಗುರಿ ಮಾಡಿದಿರ. ಇದು ರಾವಣನನ್ನು ಪ್ರಶ್ನಿಸುವಂತಹ ಯುದ್ಧಕ್ಕೆ ಬಲಿ ಕೊಟ್ಟಿರ. ಚೆಲುವ ಚೆನ್ನಿಗನ ಜಾಣನನ್ನು ಪ್ರಳಯಾಂಗನೆಯ ಬಾಯಿಗೆ ನೀವು ಕೊಟ್ಟಿದ್ದೀರಾ. ನಿಮ್ಮ ಹಠವನ್ನು ಪೂರೈಸಿಕೊಂಡಿರ. ನನಗೊಬ್ಬಳಿಗೆ ಕೇಡು ಬಂದಿತಲ್ಲ ಎನ್ನುತ್ತಾ ಮಂಡೋದರಿ ಅತ್ತಳು ರಾವಣನನ್ನು ಪ್ರಶ್ನೆ ಮಾಡ್ತಾಳೆ. ನಿಮ್ಮ ಹಠ, ನಿಮ್ಮ ಸ್ತ್ರೀಲಂಪಟದನ, ನಿಮಗಿರುವಂತಹ ರಾಮವಿರೋಧ, ಇದು ಒಬ್ಬ ಮಗನನ್ನು, ನನ್ನ ಸೀಮಂತ ಮಗನನ್ನು, ಹಿರಿಯ ಮಗನನ್ನು, ಕರ್ಮಪುತ್ರನನ್ನು ಬಲಿ ಕೊಡುವಲ್ಲಿಗೆ ಬಂದು ನಿಂತಿತೋ. ನನಗೆ ಯಾರೂ ಭರವಸೆಯನ್ನು ಕೊಟ್ಟವರಿಲ್ಲ. ನಾನು ಪರದೇಶಿಯಾದೆ, ನಿಮ್ಮದು ತಪ್ಪಿಲ್ವೇ ಅಂತ ಕೇಳ್ತಾನೆ ಅವಳು. ನನ್ನ ಕಂದನನ್ನು ಕೊಂದವರು ನೀವೇ, ರಾಮ ಅಲ್ಲ, ಲಕ್ಷ್ಮಣ ಅಲ್ಲ, ಕಪಿಗಳಲ್ಲ, ನೀವೇ ನನ್ನ ಮಗನನ್ನು ಕೊಂದದ್ದು, ಬೇರೆಯವರಲ್ಲ. ಬಹಳ ಒಳ್ಳೆಯ ಕೆಲಸ ಮಾಡಿದ್ರಿ. ಒಡೆಯನ ಅಪ್ಪಣೆಯನ್ನು ನೀವು ಪಾಲಿಸಲಿಲ್ಲಬೇಕೆ ಮಂಡೋದರಿ. ವೀರನನ್ನು ಕೇಳ್ತಾರೆ. ರಾವಣ ಹೇಳಲಿಲ್ವ ಇಂದ್ರಜಿತುವನಿಗೆ ರಕ್ಷಕರಾಗಿರಬೇಕು ಅಂತ? ನೀವು ಅದನ್ನು ಉಳಿಸಿಕೊಡ್ಲಿಲ್ಲ. ನೀವು ಎಲ್ಲರೂ ಸೇರಿ ನನ್ನ ಮಗನನ್ನು ನೀವು ಕೊಂದ್ರಿ, ಕಳೆದುಕೊಂಡ್ರಿ. ನಾನು ಅನಾಥೆಯಾದೆ, ಅಬಲೆಯಾದೆ ಅಂತ ಮಂಡೋದರಿಯ ವಿಲಾಪವನ್ನು ನಾವು ಕಾಣಬಹುದು. ಮುಂದಿನದ್ದು ನೋಡೋಣ. ಬೆಳೆದ ಬೇಟಕಿ ಮಗನ ತೊತ್ತಳ ದುಡಿಸಿ ತಾವನುಭವಿಸಲಿಗೆ ಸಾಫಲವೋ ದೂರವೇ ದಿನಗಳ ಕಟ. ತನ್ನ ಕಂಗಳಿಗೆ ತೊಳಲು ತೀರ್ಧವ ಹೋದನುರಿ ನಿರ್ಮಳವು
ನಿಮಗಿನ್ನಾಗಲೆಂದ ಅಲಲನೆ ಕಾಂತನ ಕಟಕಿಯಲಿ ನುಡಿದಳು ಸರೋಷದಲ್ಲಿ ಮಗನ ತೊತ್ತಳಾದುಳಿಸಿ ಈ ಬೆಳೆದು ನಿಂತಹ ಬೇಟಕ್ಕೆ ಪರಸ್ತ್ರೀ ವ್ಯಾಮೋಹಕ್ಕೆ ನಿಮ್ಮಲ್ಲಿ ಹೆಮ್ಮರವಾಗಿ ಬೆಳೆದಿದೆ, ಅದು ಮುಳ್ಳಿನ ಮರವಾಗಿ ಬೆಳೆದಿದೆ ಪರಸ್ತ್ರೀ ವ್ಯಾಮೋಹ. ಮಗನನ್ನು ನುಗ್ಗು ನುರಿಯುವಂತೆ ಮಾಡಿತು, ಹುರಿ ಮಾಡಿ ಹೋಯಿತು ನಿಮ್ಮ ಪರಸ್ತ್ರೀ ವ್ಯಾಮೋಹ ಅಂತ ಅವಳು ಹೇಳ್ತಾಳೆ. ತಾವು ಸುಖವನ್ನು ಅನುಭವಿಸುವ ಭರದಲ್ಲಿ ಆತುರದಲ್ಲಿ ಏನಾಯಿತು? ಫಲ ಎಷ್ಟು ಕಾಲ ಇರ್ತದೆ ಅನುಭವಿಸಲಿಕ್ಕೆ? ತಿಂದಲ್ಲಿಗೆ ಮುಗೀತಲ್ಲ ಅದು ಹೇಳ್ತಾನೆ. ಈ ಭರದಲ್ಲಿ ದೂರವೇನಿಲ್ಲ, ಆ ಸುಖ ಸರ್ವನಾಶ ಆಗಿ ಹೋಯ್ತು, ಅದು ಸಿಗುವುದಿಲ್ಲ ನಿಮಗೆ ದುಃಖ. ನನ್ನಲ್ಲಿ ಕಣ್ಣುಗಳಲ್ಲಿ ತುಂಬಿಕೊಂಡಿದ್ದ ಮಗನು ಮರೆಯಾಗಿ ಹೋದ. ಮಂಡೋದರಿ ಪತಿಗೆ ಚುಚ್ಚುವಂತೆ ಮಾತಾಡಿದ್ಲಂತೆ. ಅವನ ಸೋದರತ್ತೆ ಶೂರ್ಪನಕ್ಕಿ, ಆ ಮೂಕೊರತಿ, ಅವಳು ಮೃತ್ಯುವಾಗಿ ಪರಿಣಮಿಸಿದಳು. ತನ್ನ ಅಣ್ಣನಾದಂತಹ ರಾವಣನಿಗೆ ಕಿವಿ ತುಂಬಿಸಿದ್ಲು, ದೂರು ಹೇಳಿದ್ಲು, ಅವನ ಮನಸ್ಸಾಳು ಮಾಡಿದ್ಲು. ನನ್ನ ಪುತ್ರ ಸಂತತಿಯ ಬೇರನ್ನು ಕಿತ್ತೆಸೆದಳು, ಅದರ ಮೂಲವನ್ನೇ ಸಂತಾನ ವೃಕ್ಷದ ಬೇರನ್ನು ಕಡಿದು ಹಾಕಿದ್ಲವಳು. ನನ್ನ ಹೊಟ್ಟೆ ಹಾರಾಯಿತು. ಕಂದನನ್ನು ಎತ್ತಿ ಮುದ್ದಾಡಿಸಿದಂತಹ ತೋಳುಗಳು, ಕೈಗಳೇನುಂಟು ಅದು ಹಾಳಾಯಿತು, ಮುರಿದು ಹೋಯಿತು. ಆ ಸ್ತ್ರೀಯರ ಓರಗೆಯಲ್ಲಿ ಜೊತೆಗಿದ್ದಂತಹ ಸ್ತ್ರೀಯರ ಮಡಿಲಿಗೆ ಕುಸಿದು ಬಿದ್ದಂತೆ. ಪುನಃ ರುಂಡದಿಂದ ಬೇರ್ಪಟ್ಟಂತಹ ಮುಂಡ ಏನುಂಟು ತಲೆ, ಅದನ್ನು ಸೇರಿಸಿ ಮುದ್ದಾಡಿದಲಂತೆ. ಎಷ್ಟು ಕರೆದರೂ ಏತಕ್ಕೆ ಎನ್ನುವುದಿಲ್ಲ ಮಗನೇ, ತಾಯಿಯ ನೋವದು, ಹೆತ್ತ ಕರುಳಿನ ನೋವದು. ನಿನ್ನ ತಾಯಿಯಲ್ಲವೇ, ನಿನ್ನನ್ನು ಕಂಡು ನನ್ನ ಮನಸ್ಸು ಕರುಗುವುದಿಲ್ಲ ಅಂತ ತಿಳ್ಕೊಂಡಿದ್ಯಾ ನೀನು ಅಂತ ಬಗೆ ಬಗೆಯಲ್ಲಿ ಮಗನ ತಲೆಯನ್ನು ತಬ್ಬಿಕೊಂಡು ಸೆರಗನ್ನು ಪಕ್ಕಕ್ಕೆಳೆದು ಮರೆ ಮಾಡಿ ಮುದ್ದಿಸಿ ಮೊಲೆಯೂಡಿದ್ಲಂತೆ. ಆ ಮುಖಕ್ಕೆ ಮೊಲೆಯೂಡಿದ್ಲಂತೆ ಆ ತಾಯಿ. ಬಾಲ್ಯವನ್ನು ನೆನಪಿಸಿದ್ಲಂತೆ, ಶೈಶವವನ್ನು ನೆನಪಿಸಿದ್ಲಂತೆ ಆ ತಾಯಿ. ಮೊಲೆಯೂಡಿಸಿ ತಾನು ಸಂಭ್ರಮದ ಆ ಎದೆಯುಬ್ಬರವನ್ನು ಅದನ್ನು ಅವಳು ತೋರಿಸಿದಂತೆ. ಮಲಗು ಮಗನೇ ಮಲಗು, ಮಲಗೆಲೆ ಕಂದ, ಜೋಗುಳವನ್ನು ಹಾಡುವ ಅವಳಿಗೆ ನೆನಪಾಯಿತಂತೆ. ಗೆಳತಿಯರನ್ನು ಕರೆದು ಜೋಗುಳ ಹಾಡಿಸುತ್ತಾ ಮಗನ ಗುಣಗಳನ್ನು ಅತಿಶಯವಾಗಿ ಹೊಗಳ. ಇವನನ್ನು ತೊಟ್ಟಿಲಿಗೆ ಹಾಕಿ, ಇವ ನಿದ್ದೆ ಬರ್ತಾ ಇದೆ, ಇವ ಮಾತಾಡ್ತಾ ಇಲ್ಲ ಅಂತ ಅವಳು ಒಂದು ರೀತಿಯ ಹುಚ್ಚಿಯ ರೀತಿಯಲ್ಲಿ. ಇದನ್ನೆಲ್ಲ ನೋಡಿದ ರಾವಣ ಸಂಕಟಪಟ್ಟ. ಅವನಲ್ಲಿ ಹೃದಯ ಕರಗಿತು, ಆ ಕಲ್ಲು ಕರಗಿತು ಅಂತ ಕವಿ ಹೇಳ್ತಾನೆ, ಕೇಳೋಣ. ಸತಿಯ ಪುತ್ರ ವಿಲಾಪದ ಪ್ರತತಿಯಪ್ಪರ ಕುಬ್ಬಿದುದು ಖಳಪತಿಯ ಕರುಣಾವಳಿಯನು. ಕಳಪತಿಯ ಕರುಣಾವಳಿಯನೊದೆದುರಿ ಶೋಕರಸ ಜಲದಿ ಕತಿಯ ಕಿಡಿದವ ಬಳಿಕಲ ರಘುಪತಿಯ ಪುಣ್ಯ ಸ್ತ್ರೀಯ ಕೊಲುವಾಯತದಲೈದಿದನವನು ಬನವನು ಜನಕನಂದನೆಯ ಸತಿಯ ಪುತ್ರ ವಿಲಾಪ ಮಗನ ಮರಣಕ್ಕಾಗಿ ಶೋಕಿಸುವ ಹೆಂಡತಿಯ ಅಳು. ರಾವಣನ ಕುರಿತಾಗಿ ಅವಳು ಆಡಿದಂತಹ ಹೀಗಳೆಯುವ ಮಾತುಗಳು, ತಿರಸ್ಕಾರದ ಮಾತುಗಳು, ಅಸಡ್ಡೆಯ ಮಾತುಗಳಿಂದ ಅವನಿಗೆ ದುಃಖವೂ ಆಯಿತು. ಅದಕ್ಕಿಂತ ಕ್ರೋಧ, ಶೋಕ ಸಾಗರ ಉಕ್ಕಿತು, ಕ್ರೋಧ ಉಕ್ಕಿತಂತೆ ಅದರ ಜೊತೆಗೆ ರಾವಣನಿಗೆ. ಇಂಥದ್ದನ್ನು ಕೇಳುವ ಸ್ಥಿತಿ ಆಯ್ತಲ್ಲ. ಹಾಗಾದರೆ ರಾಮನ ಹೆಂಡತಿಯ ತಲೆ ಕಡಿಯುವುದೇ ಮುಖ್ಯ. ಸೀತೆಯಿಂದಾಗಿ ಇಷ್ಟೆಲ್ಲ ಆಯಿತು ಅಂತ ತೀರ್ಮಾನಕ್ಕೆ ಬಂದನಂತೆ. ಹಾಗೆ ನೇರವಾಗಿ ಸೀತೆಯನ್ನು ಕೊಲ್ತೇನೆ ಅಂತ ಖಡ್ಗವನ್ನು ಜಳಪಿಸುತ್ತಾ ಅಶೋಕವನಕ್ಕೆ ಬರ್ತಾನೆ. ಅವನ ಕ್ರೋಧಾಗ್ನಿಯಿಂದ ಅಶೋಕವನದ ಮೊಗ್ಗುಗಳು ಕರಟಿ ಹೋಯಿತು, ಚಿಗುರೆಗಳು ಬಾಡಿ ಹೋಯಿತು, ಕಮಲದ ಸರೋವರ ಕುದಿಯಿತು. ರಾವಣನ ಕ್ರೋಧ ಹೇಗಿತ್ತು ಅಂತ ಕವಿ ವರ್ಣಿಸುವಂತಹದ್ದಿಲ್ಲಿ. ಅದೆಲ್ಲ
ಆ ಚಿಗುರುಗಳು ಸಿಡಿದು ಹೋಯಿತು. ಸೀತೆಯ ಕಾವಲಿನ ರಾಕ್ಷಸರು ಹೆದರಿ ಪಕ್ಕಕ್ಕೆ ಸರಿದ್ರಂತೆ. ಆ ಸಂದರ್ಭದಲ್ಲಿ ರಾವಣ ಬಂದಾಗ ಸೀತೆ ರಾವಣನನ್ನು ನೋಡಿದ್ಲಂತೆ. ಅಂತೂ ನನ್ನನ್ನು ಕೊಲ್ಲುವುದಕ್ಕೆ ಬಂದದ್ದು ಅಂತ ಸೀತೆಗೆ ಸ್ಪಷ್ಟವಾಯಿತಂತೆ. ಅವಳು ಕಳವಳಗೊಂಡು ತಲೆಗೆ ಮುಸುಕು ಹಾಕಿಕೊಂಡ್ಲಂತೆ. ರಘುಕುಲ ಶಿರೋಮಣಿ ರಾಮ ರಾಮ ಅಂತ ರಾಮನ ನಾಮಸ್ಮರಣೆ ಮಾಡಿದ್ಲು. ಸೀತಾಮಾತೆಗೆ ರಕ್ಷಣೆಗೆ ರಾಮನಾಮ ಸ್ಮರಣೆ ಅಲ್ಲದೆ ಬೇರೆ ಯಾವುದೂ ಇಲ್ಲ. ಹಸಿವೆ, ಬಳಲಿಕೆ, ಬಾಯಾರಿಕೆ ಎಲ್ಲದಕ್ಕೂ ರಾಮನಾಮ ಸ್ಮರಣೆ ಅದು ಅವಳ ನಂಬಿಕೆ. ಸೀತೆಯನ್ನು ಕಂಡು ಮದಿಸಿದ ರಾವಣನು ಕತ್ತಿಯನ್ನು ಎತ್ತಿ ಇನ್ನೇನು ಸೀತೆಯ ತಲೆ ಕಡಿಯುತ್ತಾರೆ ಎನ್ನುವ ಹೊತ್ತಿಗೆ ಮಂತ್ರಿಗಳ ಒಂದು ಗುಂಪು ಜೊತೆಗೆ ಬಂದಿತ್ತು. ಅವರು ಇದು ನೀತಿ ಅಲ್ಲ ಅಂತ ಬಂದರು. ರಾವಣನ ಬುದ್ಧಿಯ ಸ್ಥಾನದಲ್ಲಿ ಹೇಳಿದ ರಾಜನ ಬುದ್ಧಿಯ ಸ್ಥಾನದಲ್ಲಿ ಮಂತ್ರಿ ಅಂತ, ಇದು ನೀತಿ ಅಲ್ಲ. ಕತ್ತಿಯನ್ನು ಹಿಡಿದು ರಾವಣನ ಎರಡೂ ಕೈಗಳನ್ನು ಹಿಡ್ಕೊಂಡ್ರಂತೆ. ಇಷ್ಟರೊಳಗೆ ಯುದ್ಧವನ್ನು ದೂರ ಮಾಡಿ ಬಂದುದರಲ್ಲಿ ಏನು ಸೊಗಸು ಅಂತ ಕೇಳಿದ್ರಂತೆ. ಏನು ಯುದ್ಧ ಮಾಡಿದ್ದೇ ಸೀತೆಯನ್ನು ಹೊಂದುವುದಕ್ಕೆ ಬೇಕಾಗಿ. ಮಗನನ್ನು ಕಳ್ಕೊಂಡು ಸೀತೆಯ ತಲೆ ಕೊಡಿದ್ರೆ ನೀನು ಯಾವುದಕ್ಕಾಗಿ ಯುದ್ಧ ತೊಡಗಿದ್ದಿ? ಸೀತೆಯನ್ನು ತಂದ ಉದ್ದೇಶ ಏನು? ಈ ಉದ್ದೇಶ ಯಾವುದಕ್ಕೂ ಅರ್ಥ ಇಲ್ಲಲ್ಲ ನಿನ್ನದ್ದು ಹೇಳ್ತಾರೆ. ಇವಳ ಕಾರಣದಿಂದಲ್ಲವೇ ನಮ್ಮವರು ಯಮಾಲಯಕ್ಕೆ ಹೋದದ್ದು. ಒಬ್ಬೊಬ್ಬರು ಸತ್ತದ್ದು ಯಾಕೆ? ಸೀತೆ ಕಾರಣವಾಗಿ, ಸೀತೆಯನ್ನು ನೀನು ಹೊಂದುವ ಕಾರಣವಾಗಿ ತಂದದ್ದು. ಇವಳನ್ನು ಬಿಡಿಸಿಕೊಂಡು ಹೋಗಲು ಬಂದಿರುವ ಮೃಗಗಳನ್ನು ಮತ್ತು ಮಾನವರನ್ನು ಕೊಲ್ಲುವೆ, ಅದಲ್ಲೂ ಮುಖ್ಯ ಆಗಬೇಕಾದ್ದು. ಮಾಡಬೇಕಾದ್ದೇನು? ಆ ಕಪಿಗಳು, ಆ 2 ಜನ ಅಣ್ಣ ತಮ್ಮಂದರು ರಾಮಲಕ್ಷ್ಮಣರು, ಅದನ್ನು ಕೊಲ್ಲುವೆ. ಪ್ರತೀಕಾರ ಅಲ್ಲಿ ಮಾಡಬೇಕಾದ್ದು. ಇವಳ ತಲೆ ಕಡಿದ್ರೆ ಪ್ರತೀಕಾರ ಪೂರೈಸಿದಾಗ ಆಗ್ತದೆ ಅಂತ ಅವರು ಕೆಡ್ತಾರೆ. ಹೀಗೆ ಈ ಬಹಳ ರೀತಿಯಿಂದ ರಾವಣನನ್ನು ತಡೀತಾರೆ ಅವರ ಆ ಸಂದರ್ಭದಲ್ಲಿ ರಾವಣನಿಗೆ ಧೈರ್ಯೋಕ್ತಿಗಳನ್ನು ಹೇಳುವ ಯಾರು ಅಂತ ಕೇಳುವ. ಕೊಳುಗುಳದೊಳರಿ ಬಟನ ಬವರದೊಳಳಿದ ರಧಿಕ ಸ್ವರ್ಗವಲ್ಲಿಯ ಲಲನೆಯರು ನಿಲ್ಲವರಲ ನೀನಿಂದ್ರ ಚಂದ್ರರಿಗೆ ಸಲೆಮಿಗಿಲು ಕೇಳರಿಯ ಗೆಲಿದರೆ ಬಳಿಕ ತೋರಾ ಸೀತೆಯನು ನಗೆಗೊಳಗ ಅಹರೇ ನಗೆಗೊಳಗರೆ ನಡೆ ಕಷ್ಟ ವೃತ್ತಿಯ ಎಣಿಸಬೇಡೆಂದಾಗ ಸುಪಾರ್ಶ್ವಯ ಈ ಮಂತ್ರಿ ಘಟನದಲ್ಲಿ ಒಬ್ಬ ಸುಪಾರ್ಶ್ವ ಅಂತ ಇದ್ದ. ಅವ ಸುಮಾಲಿಯ ಮಗ ಅಂತಲೂ ಒಂದು ಕಡೆಯಲ್ಲಿ ಉಲ್ಲೇಖ ಇದೆ. ಇನ್ನು ಮಂತ್ರಿ ಘಟನದಲ್ಲಿಯೂ ಉಲ್ಲೇಖ ಇದೆ. ಸುಮಾಲಿಯ ಮಗ ಸುಪಾರ್ಶ್ವ. ಅವ ಹೇಳ್ತಾನೆ, ಯುದ್ಧರಂಗದಲ್ಲಿ ಶತ್ರುವೀರರೊಡನೆ ಹೋರಾಡಿ ಸತ್ತರೆ ಸ್ವರ್ಗ. ಆ ಕಾರಣದ ಸ್ವರ್ಗದ ಸ್ತ್ರೀಯರು ನಿನ್ನವರಾಗುವರು. ಯುದ್ಧದಲ್ಲಿ ಸತ್ತರೆ ಸುರಾಂಗನೆಯನ್ನು ಅನುಭವಿಸುವ ಯೋಗ, ಯುದ್ಧದಲ್ಲಿ ಗೆದ್ದರೆ ಧರಾಂಗನೆಯನ್ನು ಆಡುವ ಭಾಗ್ಯ. ಯುದ್ಧದಲ್ಲಿ ಯಾಕೆ ನೀನು ಸೀತೆಯ ತಲೆ ಕಡಿದು ಮತ್ತೊಂದು ಪಾಪ ಕಟ್ಟಿಕೊಡುತ್ತಿ? ಯುದ್ಧ ಮುಖ್ಯ ಅಲ್ವಾ? ಹೀಗೆ ನೀತಿಯನ್ನು ಹೇಳುವಾಗ ನಮಗೆ ಅನ್ನಿಸ್ತದೆ ಸುಮಾಲಿಯ ಮಗ ಇರಬೇಕು ಸುಪಾರ್ಶ್ವ ಅಂತ. ಅವ ತಡೀತಾನೆ. ಯುದ್ಧ ಗೆಲ್ಲುವುದು ಮುಖ್ಯ. ಕ್ರೂರ ಕಾರ್ಯವನ್ನು ಯೋಚಿಸಬೇಡ. ನಿನ್ನ ವಿಕ್ರಮಕ್ಕೆ ನಿನಗೆ ಈಗಿರುವಂತಹ ಹೆಸರೇನುಂಟು ರಾಕ್ಷಸಪತಿಯಾಗಿ, ಆ ಎಲ್ಲ ನಿನ್ನ ಸಾಧನೆಗಳನ್ನು ಈ ಕ್ರೂರ ಕಾರ್ಯದಿಂದ ಕಳ್ಕೊಳ್ಬೇಡ. ಇದು ಅಲ್ಲ, ಶತ್ರುವಿನೊಡನೆ ಯುದ್ಧ ಮಾಡಿದರೆ ಯಶಸ್ಸು ಲಭಿಸ್ತದೆ ಅಂತ ಹೇಳ್ತಾನೆ. ಕಷ್ಟದಲ್ಲಿ ಸಿಕ್ಕಿದವರೊಡನೆ ಕಾದಿದರೆ ಕೀರ್ತಿ ಬರುವುದಿಲ್ಲ. ಪಾಪ ಅಬಲೆ ಕಷ್ಟದಲ್ಲಿದ್ದಾಳೆ, ಅವಳ ತಲೆ ಕಡಿದು ನಿನಗೆ ಏನು ಕೀರ್ತಿ ಬರಲಿಕ್ಕುಂಟು? ಏನಕ್ಕೆ ಬರಲಿಕ್ಕಿಲ್ಲ. ಸೀತಾಕ ತಲೆ ಕಡ್ದಿದ್ದಂತ ಮಾತ್ರ ಹೊರತು ಏನಿಲ್ಲ ಅಂತ ಹೇಳ್ತಾನೆ. ಅದನ್ನು ಕಂಡು ದುಷ್ಟರು ನಗುತ್ತಾರೆ. ಶೌರ್ಯದಿಂದ ಹೋರಾಡಿದರೆ ರಾವಣನು ಅಧಿಕ ಬಲಶಾಲಿ ಅಂತ ತಿಳ್ಕೊಳ್ತಾರೆ ಅಂತ ಮಾತುಗಳನ್ನು ಹೇಳ್ತಾನೆ. ಅಪಕೀರ್ತಿಯನ್ನು ಕೈ ಹಿಡಿಬೇಡ, ಮನಸ್ಸು ಮಾಡಬೇಡ. ಪರಸ್ತ್ರೀ ಸ್ಪರ್ಶದಿಂದ ಲೋಕನಿಂದೆ. ಯುದ್ಧ ಮಾಡಿ ಶತ್ರುವನ್ನು ಜಯಿಸಿ ತನ್ನನ್ನು ಬಯಸುವ ಸ್ತ್ರೀಯನ್ನು ಆಶ್ರಯಿಸುವುದು ರಾಜನಿಗೆ ಯುಕ್ತ. ಪರಸ್ತ್ರೀಯನ್ನು ಎಳೆಯುವುದು ಅದನ್ನು ಮಾಡುವುದಲ್ಲ, ಬದಲಾಗಿ ಯುದ್ಧದಲ್ಲಿ ಗೆಲ್ಲಬೇಕು. ಆ ಪರಸ್ತ್ರೀ ಇನ್ನೊಬ್ಬ ಹೆಣ್ಣು ನಿನ್ನ ವಿಕ್ರಮಕ್ಕೆ ಸೋತು ಬರಬೇಕು, ನಿನ್ನನ್ನು ಮೆಚ್ಚಿ ಬರಬೇಕು. ಬಲಾತ್ಕಾರದಿಂದ ಸುಖ ಇಲ್ಲ, ಮೆಚ್ಚಿ ಬರಬೇಕು. ಆವಾಗ ನಿನ್ನ ಇದು ರಾಜನಾದವನಿಗೆ ಯುಕ್ತ ಅಂತ ಒಂದು ರೀತಿಯ ನೀತಿ ಹೇಳ್ತಾನೆ. ನಿನ್ನ ದಾರಿ ಸರಿಯಲ್ಲ ಅಂತ ಹೇಳ್ತಾರೆ. ಆ ನೀತಿಯನ್ನು ಹೇಳುವಾಗ ಸುಪಾರ್ಶ್ವ ಸುಮಾಲಿಯ
ಮಗ ಎನ್ನುವುದು ನಮಗೆ ಗೊತ್ತಾಗ್ತದೆ. ಧೈರ್ಯ ಸಾಕು, ಧರ್ಮವನ್ನು ರಕ್ಷಿಸು, ದುಷ್ಟರಿಗೆ ಆಶ್ರಯ ನೀಡುವ ಮರದ ನೆರಳಾಗಬೇಡ, ಯುದ್ಧಕ್ಕೆ ನಿನ್ನ ರಾಕ್ಷಸರೆಂಬ ತೋಟಕ್ಕೆ ನೆರಳು ಕೊಟ್ಟವ ನೀನು, ಆಲದ ಮರದ ಹಾಗೆ. ಅದು ದುಷ್ಟರಿಗೆ ನೆರಳು ಕೊಡುವುದಾ? ಅಲ್ಲ, ಒಳ್ಳೆಯವರಿಗೆ ನೆರಳು ಕೊಡುವ ಮರದಂತೆ ನಿನ್ನ ಬದುಕು ಅಮರವಾಗಬೇಕು. ನಮ್ಮನ್ನು ಯುದ್ಧಕ್ಕೆ ಕಳುಹಿಸು. ನಮ್ಮ ಪ್ರಾಣ ಹೋದ ಮೇಲೆ ಚಲಿಸುವ ಅಂಗೈಯನ್ನು ಚೂರು ಚೂರು ಮಾಡುವ ಖಡ್ಗದಿಂದ ಶತ್ರುವಿನ ಕತ್ತನ್ನು ಕತ್ತರಿಸು. ಮೊದಲು ನಾವಿದ್ದೇವೆ, ನಾವು ಯುದ್ಧಕ್ಕೆ ಹೋಗಿ ನಮಗೆ ಅಪ್ಪಣೆ ಕೊಡಬೇಕು ಅಂತ ಅರ್ಥ. ನಾವಿರುವಾಗ ನೀನು ಕ್ರೋಧವನ್ನು ಬಯಸುವುದಲ್ಲ ಅಂತ ಹೇಳ್ತಾನೆ. ಹಾಗೆ ಶತ್ರುವಿನ ಸಾಮರ್ಥ್ಯವನ್ನು ಮೀರಿದರೆ ಯಾರು ಮಾತು ಸತ್ಯ, ಸಚರಾಚರಾತ್ಮಕನೆಂಬುದನ್ನು ತಿಳಿದುಕೋ. ಹೀಗೆ ರಾಕ್ಷಸೇಶ್ವರನಲ್ಲಿ ಆವರಿಸಿಕೊಂಡಿದ್ದ ಬೆಂಕಿಯ ತಾಪ ಏನುಂಟು, ಉಚಿತವಾದ ಮಾತಿನ ಸರಣಿಯಿಂದ ಸುಪಾರ್ಶ್ವ ರಾವಣನನ್ನು ಅಕ್ರೋಧದಿಂದ ಹಿಂದೆ ತರ್ತಾನಂತೆ. ಪುತ್ರ ಮರಣದ ಶೋಕಾಗ್ನಿಯಿಂದ ಬೇಯುತ್ತಿದ್ದ ಮಂಡೋದರಿಯು ಸುಪಾರ್ಶ್ವನು ವಿನಯದಿಂದ ಉಪಚರಿಸಿದಂತೆ ಮಂಡೋದರಿ ತಾಯಿಗೆ ಸುಪಾರ್ಶ್ವಕ ತನ್ನ ನೀತಿಯನ್ನು, ವಿವೇಕವನ್ನು ಹೇಳ್ತಾನೆ. ಕೇಳೋಣ. ಅಳಲದಿರು ಕೇಳಬಲಿ, ಅಳಲದಿರು ಕೇಳಬಲೆ, ರಣದೊಳಗಳಿದ ನಿನ್ನ ಕುಮಾರ ಮುಖ್ಯರ ನಿಲ್ಲಿಸುವೆನು ನಿನ್ನಿದಿರಿನಲಿ. ನೀರೇಜ ಭವ ಹರರ ಗಳಕ್ಕೆ ಕಡುಗವ ನಿಕ್ಕಿ ಮುನ್ನಿನ ಹಳವಿಗಿಮ್ಮಿಲ ಮಿಗಿಲಾಗಿ ಸುಖಮಯದೊಳುಗುವ ನಿನ್ನ ಮನೋರಥಕ್ಕೆ ಮಾಡುವೆನು ತಾನೆಂದಾಗ. ಅಳಲದಿರು ಕೇಳಬಲೆ, ಈ ಮಂಡೋದರಿಗೆ ಧೈರ್ಯದ ಮಾತನ್ನು ಹೇಳ್ತಾನವ. ಬ್ರಹ್ಮ ರುದ್ರರ ಕುತ್ತಿಗೆಗೆ ಕತ್ತಿ ಹಾಕಿ ನಾನು ಎಳೀತೇನೆ. ನಿನ್ನ ಮಗನಾದಂಥ ಇಂದ್ರಜಿತ್ವನ್ನು ನಿನ್ನ ಕಣ್ಣ ಮುಂದೆ ತಂದು ನಿಲ್ಲಿಸ್ತೇನೆ. ಇದು ವೀರೋಚಿತವಾದಂತಹ ಸಾಂದರ್ಭಿಕ ಮಾತುಗಳು. ನಿನ್ನ ಹಿಂದಿನ ವೈಭವಕ್ಕೆ ಇಮ್ಮಡಿಯಾಗುವಂತಹ ಸಂತೋಷವನ್ನು ಕೊಡಿಸ್ತೇನೆ ಅಂತವ ಹೇಳಿದ್ರಂತೆ. ನಿನ್ನ ಬಯಕೆಯನ್ನು ಪೂರೈಸ್ತೇನೆ ಅಂತ. ಹಾಗೆ ರಾವಣ ಮತ್ತು ಮಂಡೋದರಿ ಇಬ್ಬರಿಗೂ ಸಮಾಧಾನ ಪಡಿಸಿ ಆ ಸಚಿವ ಶ್ರೇಷ್ಠನಾದಂತಹ ಸುಪಾರ್ಶ್ವ ರಾವಣ ಮಂಡೋದರಿಯರನ್ನು ಅವರ ನಿವಾಸಕ್ಕೆ ಕಳುಹಿಸ್ತಾನೆ ಅಂತ ಕವಿ ಇಲ್ಲಿ ಹೇಳುತ್ತಾನೆ. ಕಗ್ಗತ್ತಲೆಯಲ್ಲಿ ಕೈದೀಪಗಳಿಂದ ಬೆಳಗುತ್ತಿದ್ದ ಪಾಳಯಕ್ಕೆ ಬಂದ ಸುಪಾರ್ಶ್ವಕ ಎಲ್ಲರನ್ನೂ ಸಂತೋಷಪಡಿಸಿದ. ಭಂಡಾರದಿಂದ ಮುತ್ತು ರತ್ನಗಳನ್ನು ಎಲ್ಲವನ್ನು ಅವರಿಗೆ ಕೊಡ್ತಾನಂತೆ. ತೃಪ್ತಿಯಾಗುವಷ್ಟೇ. ನೀವು ಯುದ್ಧದಲ್ಲಿ ಹಿಮ್ಮೆಟ್ಟಿದರೆ ಇಹಲೋಕದ ಏನು ಪರಲೋಕಗಳೆರಡಕ್ಕೂ ನೀವು ತಿರಸ್ಕರಣೀಯರಾಗ್ತೀರಿ. ಯುದ್ಧಕ್ಕೆ ಹಿಮ್ಮೆಟ್ಟು ನೀವು ಇಹಕ್ಕೂ ಬೇಡ, ನೀವು ಪರಕ್ಕೂ ಬೇಡ, ನೀವು ಬಹಿಷ್ಕೃತರಾಗುತ್ತೀರಿ ಅಂತ ಹುರಿ ತುಂಬಿಸಿದಂತೆ. ವೀರಕಂಕಣವನ್ನು ಧರಿಸಿ ನೀವು ಹೆಂಡತಿ ಮಕ್ಕಳು ಮನೆಮಾರುಗಳನ್ನು ಶುದ್ಧ ಮನಸ್ಸಿನಿಂದ ಬೀಳ್ಕೊಡಿ. ಗೆದ್ದು ಬರ್ತೇವೆ ಅಂತ ಆಲೋಚನೆ ಮಾಡಬೇಡಿ. ಅವರಿಗೆಲ್ಲ ನಿಮ್ಮ ಮನಸ್ಸು ಶುದ್ಧ ಆಗಲಿ. ಇದು ಸಮರ್ಪಣೆಯ ಯುದ್ಧ, ಅರ್ಪಣೆಯ ಯುದ್ಧ ಎಂಬ ಭಾವ ಸುಪಾರ್ಶ್ವಕನ ಮಾತಿನಿಂದ ನಮಗೆ ಇಲ್ಲಿ ಗೊತ್ತಾಗ್ತದೆ. ಅವ ಹೇಳ್ತಾನೆ, ನಿಮಗೆ ಸಂಪತ್ತು ಸಮೃದ್ಧಿಯನ್ನುಂಟು ಮಾಡಿದ ಸ್ವಾಮಿಯ ಕಾರ್ಯಕ್ಕೆ ಪ್ರಾಣವನ್ನು ಕೊಡಿ. ಈ ದೇಹ ಬೆಳೆದದ್ದು, ಸಂತೋಷ ಅನುಭವಿಸಿದ್ದು, ಸಂಪತ್ತು ಇದೆಲ್ಲ ರಾವಣ ಮಂಡೋದರಿಯ ಅನುಗ್ರಹದಿಂದ ಬಂದಿದೆ. ಅವರಿಗಾಗಿ ನಿಮ್ಮ ಶರೀರವನ್ನು ನೀವು ಸಮರ್ಪಿಸಿಕೊಳ್ಳಿ ಅಂತ ಹೇಳ್ತಾನೆ. ಇದು ಸರಿಯಾದ ಮಾರ್ಗ, ಇದು ಸದ್ಗತಿಯ ಸಾಧನ. ಡಂಗುರ ಹೊಡಿಸಿದ್ರಂತೆ. ಯುದ್ಧರಂಗದಲ್ಲಿ ಹೋರಾಡಿ ಶತ್ರುಗಳನ್ನು ಎದುರಿ ಹಣೆಗಳಲ್ಲಿ ಕಣ್ಣುಗಳನ್ನು ಮೂಡಿಸಬೇಕು. ಶತ್ರುಗಳ ಎದುರು ಹೋರಾಡಬೇಕು. ಬಾಣಗಳು ನಿಮ್ಮ ಹಣೆಯಲ್ಲಿ ಹೋಗಬೇಕದು. ಹಣೆಯಲ್ಲಿ ಕಣ್ಣು ಮೂಡಬೇಕು ಅಂತ ಹೇಳ್ತಾನೆ. ಬೆನ್ನಿನಲ್ಲಿ ಕಣ್ಣು ಮೂಡುವುದಲ್ಲ, ಮುಖದಲ್ಲಿ ಕಣ್ಣು ಮೂಡಬೇಕು. ಹೀಗೆ ನುಣುಚಿಕೊಂಡು ಬೇಡಿ ನೀವು ಅಂತ ಧೈರ್ಯದ ಮಾತುಗಳನ್ನು ಹೇಳಿದ. ಹಾಗೆ ದೊಡ್ಡ ತಂಡದ ಜೊತೆಗೆ ಅವರು ರಣತೀರಿಕೆಗಾಗಿ ವೀರ ಸುಪಾರ್ಶ್ವಕ ಘೋಷಿಸಿದಂತೆ. ಹಾಗೆ ಸುಪಾರ್ಶ್ವಕ ರಾವಣನನ್ನು ಬೀಳ್ಕೊಂಡು ಬಂದ. ಶುಕ, ಶಾರ್ದೂಲ, ಸಾರಣ, ದುರ್ಮದ. ಶುಕ ಮತ್ತು ಸಾರಣ, ಶಾರ್ದೂಲರು ರಾಮಸೇನೆಯನ್ನು ಪರೀಕ್ಷೆಗೆ ಹೊತ್ತು ಬಂದಿರ್ತಾರೆ. ಅವರು ಸೇತು ಬಂಧನದ ಹೊತ್ತಿಗೆ ಶುಕ ಸಾರಣರಿರ್ತಾರೆ, ಕಪಿಗಳ ವೇಷದಲ್ಲಿ ಬರ್ತಾರೆ. ವಿಭೀಷಣ ಹೇಳ್ತಾನೆ, ಇವರು ಶುಕ ಸಾರಣರು, ಶಾರ್ದೂಲ, ಇವರು ನಮ್ಮ
ಏನು ಸೇತುವೆಯನ್ನು ದುರ್ಬಲ ಮಾಡಲಿಕ್ಕೆ ಬಂದಿದ್ದಾರೆ ಅಂತ ಕಪಿಗಳು ಎಳ್ಕೊಂಡೋಗಿ ರಾಮನ ಕಾಲ ಬಡಕಾಗ್ತಾರೆ. ರಾಮ ಕ್ಷಮಿಸ್ತಾನೆ. ನೀವು ಯಾಕೆ ಅವರಿಗೆ ಶಿಕ್ಷೆ ಕೊಡ್ತೀರಿ? ಅವರಿಗೆ ಒಡೆಯನ ಸೇವೆ ಮಾಡೋದು ಮುಖ್ಯ. ಅವರು ಸ್ವಬುದ್ಧಿಯಿಂದ ಬಂದದ್ದಲ್ಲ, ಸೇವಕ ಬುದ್ಧಿಯಿಂದ ಬಂದಿದ್ದಾರೆ. ಅವರಿಗೆ ಅಭಯದಾನ ಕೊಟ್ಟು ಕಳಿಸ್ತಾರೆ. ಅದೇ ಶುಕಸಾರಣರು ರಾವಣ ಪುಷ್ಪಕದಲ್ಲಿ ಬಂದು ರಾಮಸೇನೆಯನ್ನು ನೋಡ್ತಾನೆ. ಆವಾಗ ರಾವಣನ ಶ್ವೇತಛತ್ರ ಖಂಡನೆ ಆಗ್ತದೆ. ಆ ಶುಕಸಾರಣರು ಅವರು ಗುಪ್ತ ವರ್ಗದಲ್ಲಿ ಗುಪ್ತಚಾರಕರ ವರ್ಗ. ಗುಪ್ತದಿಂದ ವೇಷ ಬರೆಸಿ ವಿರೋಧಿಗಳ ಸಾಮರ್ಥ್ಯ ಸಾಧನೆಯನ್ನು ತಿಳಿಯೋರು. ಅವರಷ್ಟೂ ಮಂದಿ ಜೊತೆ ಸೇರಿಕೊಂಡು ಯುದ್ಧಕ್ಕೆ ಬರ್ತಾರೆ. ಇವರೆಲ್ಲ ಬಂದು ದೊಡ್ಡ ಸೈನ್ಯದ ಜೊತೆಗೆ ಬಂದ್ರಂತೆ ಇವರು. ಹಾಗೆ ವಾನರರಿಗೂ ರಾಕ್ಷಸರಿಗೂ ಯುದ್ಧ ನಡೆಯಿತು ಅಂತ ಕವಿ ಹೇಳ್ತಾನೆ, ಕೇಳೋಣ. ನಡೆವು ತೀರ್ದುದು ಸಂಕುಲದರಣ ಒಡವಿಗರಿಗ ಡಬಡರಿಗ ಅವನಿಪ ನುಡಿದ ನಿತ್ತಲು ತನ್ನ ಮೈ ನಂಬುಗೆಯ ಶರಣಂಗೆ ಕಡೆಯ ಕಾಣೆನು ದಿನ ದಿನಗಿ ಹೊರವಡುವ ಸೇನೆಗಿದೇನು ಸೋಜಿಗ ಕಡೆಗವದಿ ನಮಗಾಗುವುದೆಂದನು ನಗುದ ರಘುನಾಥ ರಣವಡವಿಗರಿಗಡಳ ಬರಿಗ ಅವನಿಪ ನುಡಿದ ಮತ್ತೆ ದೊಡ್ಡ ಸೈನ್ಯ ಮುನ್ನುಗ್ಗುತ್ತಿರುವಾಗ ರಾಮನಿಗೆ ಆಶ್ಚರ್ಯ ಆಯಿತು. ವಿಭೀಷಣನನ್ನು ಕರೆದು ಕೇಳ್ತಾನೆ, ಏನು ವಿಭೀಷಣ ಇದು? ಎಷ್ಟು ಕೋಟಿ ಸಂಖ್ಯೆಯಲ್ಲಿ ರಾಕ್ಷಸರನ್ನು ಕೊಲ್ತಾ ಇದ್ದೇವೆ, ಆದರೆ ಈ ಯುದ್ಧಕ್ಕೆ ಕೊನೆಯೆಂದು ಮತ್ತೆ ರಾಕ್ಷಸರು ಬರ್ತಾ ಇದ್ದಾರೆ. ಹಾಗಾದರೆ 4 ಮುಖದ ಬ್ರಹ್ಮ ಸೃಷ್ಟಿಕರ್ತ ಏನು ರಾಕ್ಷಸ ಸಾಗರವನ್ನು ಸೃಷ್ಟಿ ಮಾಡ್ತಾ ಇದ್ದಾನೆ ಹಾಗೆ ಮತ್ತೆ ಮತ್ತೆ ನೀರ್ಗುಳ್ಳೆಗಳಂತೆ. ನೀರು ಧುಮುಕುವಾಗ ಗುಳ್ಳೆಗಳು ಏಳುತ್ತದೆ, ಗುಳ್ಳೆ ನಾಶವಾಗ್ತದೆ. ಮತ್ತೆ ನೀರು ಧುಮುಕುತ್ತದೆ, ಗುಳ್ಳೆಗಳು ಏರ್ತದೆ. ನೀರ್ಗುಳ್ಳೆಗಳಂತೆ ನಾಶವೂ ಆಗ್ತದೆ, ಮತ್ತೆ ಹುಟ್ಟಿಕೊಳ್ಳುತ್ತದೆ ಅಂತ ಹೇಳ್ತಾನೆ. ಇದು ಯಾಕಿದೆ ಹೀಗೆ? ಈಗ ಸೈನ್ಯ ಸಮೂಹ, ಇವರ ಹೆಸರೇನು, ಇದೇನು? ಇವರು ಗೊತ್ತಿಲ್ಲ ಸ್ವಾಮಿ ಯಾರು ಅಂತ ಕೇಳ್ತಾನೆ ಅವ. ಗೂಢಚಾರಕರಾಗಿ ಬಂದವರು ಶುಕ, ಸಾರಣ, ಶಾರ್ದೂಲ ಎಂಬ 3. ಹಿಂದುಗಡೆಯಲ್ಲಿ ಕಾಣಿಸುವ ಸುಪಾರ್ಶ್ವ 18 ಅರ್ಬುದ ಸೇನೆ ಜೊತೆಗೆ ಬಂದಿದ್ದಾನೆ. ದುರ್ಮದನ ಸೈನ್ಯ ಇದು, ದೀರ್ಘೋದರನ ಸೈನ್ಯ ಇದು. ಹಾಗೆ ಒಂದು ದುರ್ಮದ, ದೀರ್ಘೋದರ, ಶುಕ, ಸಾರಣ, ಶಾರ್ದೂಲ ಎಂಬಂಥ 5 ಬಹಳ ಮುಖ್ಯ. ಅದರ ಜೊತೆಗೆ ಅವರಿಗೆಲ್ಲರಿಗೂ ನಾಯಕನಾಗಿ ಸುಪಾರ್ಶ್ವ. ಹೀಗೆ 6 ಮಂದಿ ಪ್ರಮುಖರು ಬಂದಿದ್ದಾರೆ. ಇದು ರಾಕ್ಷಸರ ಮೂಲಬಲ, ಇನ್ನು ಬರಲಿಕ್ಕಿಲ್ಲ. ಇದು ಕೊನೆಗೆ ಬಂದದ್ದು, ಇದು ಮೂಲಬಲ. ಇದು ಸತ್ರೆ ಅಲ್ಲಿಗೆ ರಾವಣನನ್ನು ಕೊಲ್ಲಿಕ್ಕೆ ಮಾತ್ರ ಇರುವುದು ಹೇಳ್ತಾನೆ. ಎಲ್ಲ ಗೆಲ್ಲುಗಳನ್ನು ಕಳೆದ ಹಾಗಾಯಿತು ಇವರನ್ನು ಕೊಂದರೆ. ಮತ್ತೆ ಮರದ ಕೊಂಬೆ ಮಾತ್ರ ಉಳ್ಕೊಳ್ಳುವಂತಹದ್ದು, ಅದರ ಮೂಲ ಡಿಂಬ ಮಾತ್ರ ಉಳ್ಕೊಳ್ಳುವಂತಹದ್ದು ಅಂತ ಹೇಳ್ತಾನೆ. ಹಾಗೆ ಇವರೆಲ್ಲ ಬರ್ತಾರೆ. ಇವರೊಡನೆ ಯುದ್ಧ ಮಾಡಬೇಕಲ್ಲ, ಹಾಗೆ ಸುಗ್ರೀವನಿಗೆ ಆಜ್ಞೆ ಮಾಡ್ತಾನೆ ಅಂತ. ಹೇಗೆ ಅಂತ ನೋಡುವ. ಆದಡಿವರೊಳಗೊಮ್ಮೆ ಸಮರವನೈದಿ ನೋಡುವೆ ನೆನುತ ಸುಗ್ರೀವಾದಿ ಸುಬಟರ ಸಾರಿಸುತ್ತ ಕೈ ಸಲ್ಲೆಯಲಿ ಕೆಲಕೆ ಕೋದ ಕೊರಳಿನ ತಿರುವೆರಡನಾರೈದು ಹಿಡಿವಂಬುಗಳಗ ಮಡಲಿರಿದಾದಿ ನರ ಕೇಸರಿಯವಲು ಹೊಕ್ಕನು ರಣಾಂಗಣವ ವಿಭೀಷಣ ಹೇಳ್ತಾನೆ, ಬಾವಿಯಲ್ಲಿ ನೀರು ಮುಗಿದಿದೆ, ಇನ್ನೇನಿಲ್ಲ, ಇದು ಕೊನೆಗೆ. ಮಾತ್ರ ಅಲ್ಲ, ಸಸ್ಯದಂತೆ ಆಗಿದೆ ಇವನ ಸೈನ್ಯ, ಬಾಯ ಬಳಿಯ ಸಸ್ಯದ ಹಾಗಾಗಿದೆ. ಹಾಗಾದರೆ ಏತ ಮಾತ್ರ ಉಳ್ಕೊಂಡಿದೆ, ಬೇರೆ ಯಾವುದೂ ಇಲ್ಲ. ನೀರು ಇಲ್ಲ, ಬಾವಿಯೂ ಇಲ್ಲ, ಕೆರೆಯೂ ಇಲ್ಲ. ಸುಗ್ರೀವನ ಹತ್ರ ಕಣ್ಣು ಸನ್ನೆಯಿಂದಲೇ ಸೂಚಿಸಿದಂತೆ ಪಕ್ಕಕ್ಕೆ ಸರಿ ನೀವು ಅಂತ ಕೈ ಸನ್ನೆಯಿಂದ ಏಕಾಂಗ ವೀರನಾಗಿ ನಾನೇ ಹಾಗಾದರೆ ನೋಡ್ತೇನೆ ಅಂತ ರಾಮ ಕೋದಂಡವನ್ನು ಎತ್ತಿ ಹಿಡಿದನಂತೆ. ಹೌದು, ಯುದ್ಧ ಮುಗಿಸಿ ಬಿಡಬೇಕು ಅಂತ ಕಂಡಿದೆ. ವಾಲ್ಮೀಕಿಯು ತನ್ನ ಯುದ್ಧಕಾಂಡದಲ್ಲಿ ಬಹಳ ಅಪೂರ್ವವಾಗಿ ವರ್ಣಿಸಿದ್ದಾನೆ. ಹೇಗೆ ಪಂಚವಟಿಯಲ್ಲಿ ಜನಸ್ಥಾನದಲ್ಲಿ ಕರದೂಷಣ ತ್ರಿಶಿರ 12 ಮಂದಿ ಸೇನಾಧಿಪತಿಗಳು 14,000 ರಾಕ್ಷಸರನ್ನು ಏಕಾಂಗ ವೀರನಾಗಿ ರಾಮ ಮುಕ್ಕಾಲು ಮುಹೂರ್ತ ಗಡಿಗೆಯಲ್ಲಿ ಕೆಡ ಹಾಕಿದ ಒಂದು ರಾಮನ ಯುದ್ಧ. ಆಮೇಲೆ ಇಲ್ಲಿ ಇಂದ್ರಜಿತ್ತುವಿನ ವಧೆ ಆದ ಮೇಲೆ ರಾವಣ ವಧೆಗಿಂತ ಮೊದಲು ಶುಕ, ಸಾರಣ, ಶಾರ್ದೂಲ,
ದೀರ್ಘೋದರ, ದುರ್ಮದ, ಸುಪಾರ್ಶ್ವರ ನೇತೃತ್ವದಲ್ಲಿ ಬಂದ ಕೋಟಿ ಸಂಖ್ಯೆಯ ರಾವಣನ ಮೂಲ ಬಲವನ್ನು ಒಬ್ಬನೇ ಒಬ್ಬ ರಾಮ ಏಕಾಂಗ ವೀರನಾಗಿ ಸಮರುವಂತಹದ್ದು ಅಪೂರ್ವ ಯುದ್ಧ. ದೇವತೆಗಳು, 77 ಕೋಟಿ ಕಪಿಗಳು, 18 ಅರ್ಬುಲ ವಾನರ ಯುಗ, ಸಿಂಗಳೀಕಗಳು, ಬದುಕುಳಿದ ರಾಕ್ಷಸರು ಕತ್ತೆತ್ತಿ ಕಣ್ಣರಳಿಸಿ ರಾಮನ ಯುದ್ಧವನ್ನು ನೋಡಿದರೆ ಒಬ್ಬನೇ ಸವರುವಂತಹದ್ದು ರಾಕ್ಷಸರನ್ನು. ರಾಮನ ಯುದ್ಧದ ವೈಖರಿ, ಯುದ್ಧದ ಸಾಮರ್ಥ್ಯ, ಎಂತಹ ಒಬ್ಬ ಕೋದಂಡಪತಿ ರಾಮ ಎನ್ನುವುದನ್ನು ಕಂಡು ಸಂಭ್ರಮವನ್ನು ಅನುಭವಿಸಿದ ಕಂಡುಂಡ ಸಂತೋಷ ಅದು ರಾಮನ ಲಂಕೆಯಲ್ಲಿ ಮಾಡಿದಂತಹ ಯುದ್ಧ. ಹಾಗೆ ರಾಮ ಯುದ್ಧ ಧನುಸ್ಸನ್ನು ಟೇಂಕಾರ ಮಾಡ್ತಾನೆ. ಶತ್ರು ಸೈನ್ಯವನ್ನು ಗೆದ್ದು ವಿಜಯಲಕ್ಷ್ಮಿಯ ಅರಸನಾಗುವ ರಾಮನು ಯಾವ ರೀತಿ ಯುದ್ಧ ಮಾಡಿದ ಎನ್ನುವುದನ್ನು ಇಲ್ಲಿ ನಮಗೆ ಕಾಣುತ್ತದೆ. ಯುದ್ಧ ಭೂಮಿಯ ಮೇಲೆಲ್ಲ ಕತ್ತರಿಸಿ ಹಾರಿದ ತೋಳುಗಳ ಮಳೆ ಸುರಿಯಿತಂತೆ. ಕಡಿದು ಆಕಾಶಕ್ಕೆ ಚಿಮ್ಮಿದ ತಲೆಗಳು ಕಲ್ಲುಗಳಂತೆ ನೆಲದ ಮೇಲೆ ಬೀಳುತ್ತಿದ್ದವು. ಕತ್ತರಿಸಿದ ಅರ್ಧ ತೊಡೆಗಳ ತುಂಡುಗಳ ತುಂಬಿದ ಕೊಡ ಆಕಾಶ ಭಯಂಕರವಾಯಿತು ಅಂತ ಕವಿ ವರ್ಣಿಸ್ತಾನೆ. ಬಹು ಬಗೆಯಲ್ಲಿ ಕವಿ ಇಲ್ಲಿ ವರ್ಣಿಸ್ತಾನೆ. ಎಲ್ಲ ಭೂತ ಸಮೂಹಕ್ಕೆ ಹಬ್ಬದ ಊಟ, ಅವರ ಬದುಕಿನಲ್ಲಿ ಅಂತಹದ್ದು ಆಗಲಿಲ್ಲ ಅಂತ ಕುಶಲ್ ಅವರ ಹತ್ರ ವಾಲ್ಮೀಕಿ ಇದನ್ನು ಹೇಳ್ತಾನೆ. ಶತ್ರುವನ್ನು ಸುಡುವ ಕಾಳ್ಗಿಚ್ಚಾದ ರಣಲಕ್ಷ್ಮಿಯಿಂದ ನವೀನವಾದಂತಹ ನಾಟಕವನ್ನಾಡಿಸುವ ಸೂರ್ಯವಂಶಜನಾದಂತಹ ರಾಮನ ಕಗ್ಗೊಲೆಯ ಸೂರೆಯಲ್ಲಿ ಯುದ್ಧ ರಂಗಕ್ಕೆ ಬಂದು ಪ್ರಾಣಗಳನ್ನು ತೆಗೆದುಕೊಂಡು ಹೋಗುವ ಯಮನ ದೂತರ ಲೆಕ್ಕ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತಾನೆ. ಆ ರೀತಿ ರಾಮ ಯುದ್ಧ ಮಾಡ್ತಾನೆ. ಈ ರೀತಿ ಅದ್ಭುತವಾದಂತಹ ಒಂದು ರಾಮನ ಯುದ್ಧ ನಮಗೆ ಇಲ್ಲಿ ಕಾಣುತ್ತದೆ. ಬಾಣವಿದ್ಯೆಯಲ್ಲಿ ಎಂತಹ ನಿಪುಣನೋ ರಾಮ ಅಂತ ಹೇಳ್ತಾನೆ. ವಿಚಾರಿಸಿ ನೋಡಿದರೆ ರಾಮನು ಮಾನವನೇ, ಅವನು ಆದಿಮಾಯಾ ಮಹಿಮನಾದ ಶ್ರೀಯರ ಹರಿಯಲ್ಲವೇ ಅಂತ ವಾಲ್ಮೀಕಿಗಳಿಗೆ ಬಂದೋಯ್ತು ಬಾಯಿಯಲ್ಲಿ. ಆ ವೈಖರಿಯನ್ನು ಕಂಡು ಇದು ದೇವಾಸುರ ಯುದ್ಧವೋ ಹೇಗೆ, ಅಥವಾ ಹಿಂದೆ ಮಹಿಷವಧೆಯಲ್ಲಿ ವಿಷ್ಣುವಿನ ಚಕ್ರ ಹೇಗೆ ಕೆಲಸ ಮಾಡಿತು, ಅಥವಾ ಮಾಲಿ ಸುಮಾಲಿ ಮಾಲ್ಯವಂತನ ಕಾಲದಲ್ಲಿ ವಿಷ್ಣುವಿನ ಚಕ್ರಾಘಾತ ಹೇಗೆ ಇತ್ತು, ಇದು ಅವನು ಅಂತಹ ಯುದ್ಧ ಮಾಡಿದ. ಸುಪಾರ್ಶ್ವಕ ದುರ್ಮದರು ಯುದ್ಧ ಕೊಟ್ಟರು, ಶುಕ ಕದನಕ್ಕೆ ನಿಂತ, ಸಾರಣ ಸಂಯಮದಿಂದ ಬಾಣ ಬಿಟ್ಟ, ಯಾವುದಿದ್ರೂ ರಾಮನ ಮುಂದೆ ನಡಿಲಿಲ್ಲ ಅಂತ ಹೇಳ್ತಾನೆ ಕವಿ. ನೋಡೋಣ. ಅದು ನಮ್ಮುವನರಿಯಲೋಸುಗ ಬಂದ ಬೇಗಿನ ಭಟರಲ ನೀವೆಂದರಹುದಿನಿ ಕೃಪೆಯ ನೋಟದಲ ನಿಶಾಟರಿಗಿ ಎಂದು ನಮಗಿಲ್ಲೆರಡು ನುಡಿತಾ ನೊಂದೆ ತಪ್ಪಿಸಿ ಕಾದು ಕಳುಗಿದೆ. ಒಂದು ಹೋಗಿನ್ನೇಕೆ ಕಾಳಗವೆನುತ ಬೀಳ್ಕೊಟ್ಟ ರಾಮಯ್ಯನ ಯುದ್ಧವನ್ನು ಕವಿ ಹೇಳ್ತಾನೆ. ಮಕರಾಕ್ಷ ಮತ್ತು ಮಹಾವೀರನಾದಂತಹ ಕುಂಭಶ್ರವಣ ಇವರಾದ ಯುದ್ಧದ ಘನತೆಗೆ 2ರಷ್ಟು ಯುದ್ಧವನ್ನು ರಾಮ ಮಾಡ್ತಾನೆ ಅಂತ ಹೇಳ್ತಾನೆ. ಅಮರಾವತಿಯ ಮನೆಯಲ್ಲಿ ಮಲಗಿ ಕೊಲ್ಲಲ್ಪಟ್ಟ ಲಂಕೇಶ್ವರನ ಕನಸನ್ನು ಕಂಡನಂತೆ ಯುದ್ಧ. ಸುಪಾರ್ಶ್ವಕನ ತಲೆ ಕತ್ತರಿಸಿದ, ಆಕಾಶಕ್ಕೆ ಹಾರಿಸಿದ. ಅದರ ಹಿಂದೆ ದುರ್ಮದ ನಡೆದು ಹೋದನಂತೆ, ತಲೆ ಕಳ್ಕೊಂಡು. ದೀರ್ಘೋದರ ಜೀವ ಎಲ್ಲಿ ಹೋಯಿತು ಅಂತ ಕೇಳ್ತಾನೆ ತೊರವೆ. ಕಣ್ಣು ಮುಚ್ಚಿ ತೆರೆಯುವುದರೊಳಗೆ ಒಬ್ಬೊಬ್ಬ ವಿಕ್ರಮಿಯನ್ನು ಒಂದೊಂದು ಬಾಣದಿಂದ ಕಳೆದು ಚೆಲ್ತಾರೆ. ಅದನ್ನು ತನ್ನ ಗಾನದಿಂದ, ಅವರ ತಲೆಯನ್ನು ಗಾಯಕರೇ ನಮ್ಮ ರವಿಚಂದ್ರರೇ ಕಳುಹಿಸಿದ್ದಾರೆ ತನ್ನ ಗಾನ ಶೈಲಿಯಿಂದ. ಇದು ರಾಮನ ಯುದ್ಧ ಅಂತ ಹೇಳ್ತಾರೆ. ಎದುರುಗಡೆಯಲ್ಲಿ ಶುಕ, ಸಾರಣ ಮತ್ತು ಶಾರ್ದೂಲ. ಸುಪಾರ್ಶ್ವಕ ತಲೆ ಬಿದ್ದದೇ ಗೊತ್ತಾಗ್ಲಿಲ್ಲ, ಹಾರಿ ಹೋಗಿದೆ ಅಂತ. ಕಪಿಗಳು ನೋಡ್ತಾ ಇದ್ದಾರೆ ಎಲ್ಲಿ ಹೋದ, ಇವನ ಕುತ್ತಿಗೆ ಮಾತ್ರ ಕೆಳಗೆ ಮಾತ್ರ ಉಂಟು, ತಲೆ ಎಲ್ಲಿಗೋಯ್ತು ಅಂತ. ನೋಟಕರು ನೋಡುವ ಕಣ್ಣು ಮುಚ್ಚಿ ತೆರೆಯುವುದರೊಳಗೆ ತಲೆ ಹೋಯಿತು. ದೀರ್ಘೋದರ, ದುರ್ಮದ ಮತ್ತು ಸುಪಾರ್ಶ್ವಕರದ್ದು. ಆ ಸಂದರ್ಭದಲ್ಲಿ ಶುಕ, ಸಾರಣ, ಶಾರ್ದೂಲರು ಬಾಣಗಳನ್ನು ಬಿಲ್ಲಿಗೇರಿಸಿ ಮುತ್ತಿದನಂತೆ ರಾಮನಿಗೆ ಹೊಡಿಲಿಕ್ಕೆ. ರಾಮ ನಗೆಯಾಡಿದನಂತೆ. ನಗೆಯಾಡಿ ಅವರಿಗೆ ಹೇಳುವ ನೀತಿಯನ್ನು ಕೇಳುವ, ರಾಮನೀತಿಯನ್ನು ಕೇಳೋಣ. ಅಡಗಿ ಮರೆಗೊಂಡ ನಿಶಾಚರ ನಡಗುದಿ ನಿನಗಿಗೊಳಗೊಳಗಿ
ನಿಶಾಚರ ನಡಗುದಿ ನಿಗಿಗಳೊಳಗೆ ಮಿಂಚಿನ ಮಿಡುಕಿನ ಓಲೊಳ ಹೊಕ್ಕು ಬರುತ್ತಿರೆ ಕಂಡು ಹನುಮಂತ ಗುಡುಗುಡಿಸಿ ಕೋಪದಲ್ಲಿ ಕೊನೆಯನು ಗಿಡಿದೆ ಕೆಮ್ಮರದಿಂದ ಹೊಯ್ದನು ಹೆಡಕನವನಿಗೆ ಬೀಳೆ ವಿದ್ಯುತ್ ಕೇಜಿ ಎಂಬವನ ಆ ಅವರನ್ನು ನೋಡಿ ರಾಮ ಹೇಳ್ತಾನೆ, ಹಿಂದೆ ನಮ್ಮನ್ನು ತಿಳಿದುಕೊಂಡು ಹೋಗಲು ಬಂದ ಗೂಢಚರರಲ್ಲವೇ ನೀವು ಅಂತ ರಾಮ ನಗುತ್ತಾ ಕೇಳಿದ್ರಂತೆ. ಇಷ್ಟು ಯುದ್ಧ ಮಾಡಿ ಇಷ್ಟು ಮಾಡಿದ್ರು ರಾಮನ ಮುಖದಲ್ಲಿ ತೇಜಸ್ಸು ಕಳ್ಕೊಳ್ಳಿಲ್ಲ, ಮಂದಹಾಸ ಮಾಸಲಿಲ್ಲ. ನಗನಗ್ತಾ ಕೇಳಿದ, ನೀವು ಅದೇ ಅವರೇ ಅಲ್ವೋ, ಗೂಢಚರರಲ್ವೋ ಅಂತ ಕೇಳಿದನಂತೆ. ಹೌದು ಅಂತ ಹೇಳಿದ್ರು ಅವರು. ಮತ್ತೆ ಅವರು ಉತ್ತರ ಕೊಡ್ಲಿಕ್ಕೆ ರಾಮ ಬಿಡ್ಲಿಲ್ಲ. ಹೌದು ಅಂತ ಹೇಳಿದ ತಕ್ಷಣ ರಾಕ್ಷಸರ ಮೇಲೆ ಕೃಪಾ ದೃಷ್ಟಿಯನ್ನು ಬೀರಿದನಂತೆ ರಾಮ. ನಮಗೆ ಎಂದೂ ಎರಡು ಮಾತಿಲ್ಲ, ರಾಮೋ ದ್ವಿರ್ನಾಭಿಭಾಷತೆ, ಎರಡು ಮಾತಿಲ್ಲ ರಾಮನಿಗೆ. ಅವತ್ತು ನಿಮಗೆ ನಾವು ಅನುಗ್ರಹ ಮಾಡಿದ್ದೇವೆ, ನಿಮ್ಮನ್ನು ಬಿಟ್ಟಿದ್ದೇವೆ, ಅಂದು ನಿಮ್ಮನ್ನು ರಕ್ಷಿಸಿ ಕಳುಹಿಸಿದ್ದೇವೆ, ಹೋಗಿ ಇನ್ನೇತಕ್ಕೆ ಕಾಳಗ, ಅವತ್ತು ಕಳುಹಿಸಿದ್ದೇನೆ ಅಂತ ಇವತ್ತು ಬಂದಾಗ ತಲೆ ಕಡಿಯುವ ಮನೋಧರ್ಮವೇ ನನಗಿಲ್ಲ. ನನ್ನ ತಲೆಯಲ್ಲಿ ಅದು ಹೊಳೆಯುವುದೂ ಇಲ್ಲ. ನನ್ನ ರಕ್ಷಣೆ, ನನ್ನ ಅನುಗ್ರಹ, ಕೃಪೆ ಈಗಲೂ ಇದೆ. ಸೂರ್ಯವಂಶದ ಹಿರಿಮೆ ಮನು, ಮಾಂಧಾತ, ಭಗೀರಥ, ದಶರಥ, ರಘು, ದಿಲೀಪ, ಅಂಬರೀಷಾದಿಗಳು, ಏನು ನಮ್ಮ ಹಿರಿಯರು ದಶರಥ ಭೂಪತಿಗಳವರೆಗೆ ನಾವು ನಿಗ್ರಹ ಮಾಡುವವರಲ್ಲ, ನಾವು ಸಾಧ್ಯ ಆದರೆ ಅನುಗ್ರಹ ಮಾಡುವವರು. ನಮ್ಮ ಅನುಗ್ರಹಕ್ಕೂ ನಿಮ್ಮಲ್ಲಿ ಪಾತ್ರತ್ವ ಇಲ್ಲದಿದ್ದರೆ, ಅದನ್ನು ಕೇಳದೇ ಇದ್ದರೆ ನಿಗ್ರಹಿಸುವಂತಹದ್ದು ನಮಗೆ ಅನಿವಾರ್ಯವಾಗುತ್ತದೆ ಅಂತ ರಾಮ ಹೇಳ್ತಾನೆ. ರಾಮೋ ದ್ವಿರ್ನಾಭಿಭಾಷತೆ, ನಮಗೆ ಎರಡು ಮಾತಿಲ್ಲ. ತಲೆಯ ಮೇಲೆ ಕೈ ಇಟ್ಟುಕೊಂಡ್ರಂತೆ ಅವರು. ಛೇ, ರಾಮನ ಹೃದಯ ಶ್ರೀಮಂತಿಕೆ ಏನು, ಆ ಕೃಪೆ ಏನು, ಅನುಗ್ರಹ ಏನು ಅಂತವರು ಶಾರ್ದೂಲ ಶುಕಸಾರ ರಾಘವೇಶ್ವರನನ್ನು ಹೊಗಳುತ್ತಾ, ಶ್ರೀರಾಮಚಂದ್ರಮನನ್ನು ಹೊಗಳುತ್ತಾ ಅಲ್ಲಿಂದ ಹೊರಟರಂತೆ. ಕುಶನತ್ರ ಹೇಳ್ತಾನೆ, ಲಂಕಾಧಿಪತಿಯು ರಾಮನನ್ನು ಕೊಲ್ಲಲು ಒಬ್ಬ ರಾಕ್ಷಸನನ್ನು ಹೊತ್ತು ಮುಳುಗಿದ ಸಮಯದಲ್ಲಿ ಕಳುಹಿಸಿದ. ಈ ಮಧ್ಯೆ ಸಾಯಂ ಸಂಧ್ಯೆ ಹೊಂದಿಗೆ ರಾವಣ ಮತ್ತೊಬ್ಬ ಮಾಯಾವಿಯನ್ನು ಕಳಿಸ್ತಾನೆ. ಈ ಪ್ರಕ್ರಿಯೆಗಳು ನಡೆಯುವಾಗ ಯಾರ ಕಣ್ಣಿಗೂ ಕಾಣದಂತೆ ನೀನು ಹಿಂದಿನಿಂದ ರಾಮನನ್ನು ತಿವಿದು ಬರಬೇಕಷ್ಟೇ ಕೆಲಸ, ಕೊಂದು ಬರುವಂಥದ್ದು ಮಾತ್ರ ಕಳಿಸಿದ. ಆದರೆ ಆ ರಾಕ್ಷಸನು ರಣಪಿಶಾಚಿಗಳ ನಡುವೆ ತಲೆಮರೆಯಿಸಿಕೊಂಡು ಮಿಂಚಿನ ಹೊಳಪಿನಲ್ಲಿ ಒಳಹೊಕ್ಕು ಬಂದನಂತೆ. ಈ ರಣಪಿಶ ರಾಮನಿಗೆ ಗೊತ್ತಾಗಲಿಕ್ಕಿಲ್ಲ ಅಂತ ಬೆಂಗಡೆಯಿಂದ ಬಂದನಂತೆ. ರಾವಣನಿಂದ ಪ್ರೇಷಿತನಾದಂಥ ಒಬ್ಬ ಮಾಯಾವಿ, ಅಂದರೆ ಇವರಿಗೆ ಅನುಗ್ರಹ ಮಾಡಿದ್ದು ಸುಪಾರ್ಶ್ವಕಾದ ಕೊಂದ ಅಮಲಿನಲ್ಲಿ ಭ್ರಮೆಯಲ್ಲಿ ರಾಮ ಇರಬಹುದು. ಅವನನ್ನು ನೋಡಿದ ಹನುಮಂತ ಕೋಪದಿಂದ ಗುಡುಗುಡಿಸುತ್ತಾ ಕೊಂಬೆಯನ್ನು ಹಿಡಿದುಕೊಂಡು ಬಂದು ಅವನ ಹೆಕ್ಕತ್ತಿಗೆ ಹೊಡೆದು ವಿದ್ಯುತ್ ಕೇಶಿ ಎಂಬ ಆ ರಾಕ್ಷಸ ಕೆಳಕ್ಕೆ ಬಿದ್ದ ಹೇಳ್ತಾನೆ. ರಾವಣನಿಂದ ಪ್ರೇಷಿತನಾಗಿ ಬಂದ ಒಬ್ಬ ಮಾಯಾವಿ ವಿದ್ಯುತ್ ಕೇಶಿ. ಆದರೆ ಆ ಮಾಯೆ ಆಂಜನೇಯನಿಗೆ ಗೊತ್ತಾಯಿತು, ಅವನ ಸೂಕ್ಷ್ಮ ದೃಷ್ಟಿಗೆ ಬಿತ್ತು. ಮರದ ಕೊಂಬೆ ತೆಗೆದ್ರೆ ಅವನ ನೆತ್ತಿಯ ಮೇಲೆ ಹೊಡಿತಾನೆ ಹನುಮಂತ. ಆ ವಿದ್ಯುತ್ ಕೋಶಿ ಸತ್ತು ಹೋದ. ಹನುಮಂತನ ಒಂದೇ ಏಟಿಗೆ ಪ್ರಾಣ ಯಮಪುರಕ್ಕೆ ಹೊರಟು ಹೋಯಿತು. ದೇವತೆಗಳು ರೋಮಾಂಚನಗೊಂಡರು. ತೊರವೆಯ ನರಸಿಂಹ ಅವತಾರಿಯಾದ ಶ್ರೀರಾಮ ಮಾರುತಿಯನ್ನು ಕೈ ಹಿಡಿದು ಬಿಗಿದಪ್ಪಿದರಂತೆ. ಛೇ, ಏನು ಪ್ರಭು ಸೇವೆ ಮಾಡಿದಿ, ಎಂತಹ ನಿಷ್ಠೆ, ಎಂತಹ ಸಮಯ ಪ್ರಜ್ಞೆ ನಿನ್ನದ್ದು, ಎಂತಹ ವಿವೇಕ ನಿನ್ನದ್ದು. ಸುಗ್ರೀವನ ಸೈನ್ಯದ ಜೊತೆಗೆ ಹನುಮಂತನ ಬಿಗಿದಪ್ಪಿಕೊಂಡು ಅವನು ಮತ್ತೆ ಸಂತೋಷದಿಂದ ಪಾಳಯಕ್ಕೆ ಬಂದ ಅಂತ ಇಲ್ಲಿ ತೊರವೆ ಹೇಳ್ತಾ ಇದ್ದಾನೆ. ನಮ್ಮ 85ನೇ ಸಂಚಿಕೆಗೆ ನಾವು ಮಂಗಲವನ್ನು ಹೇಳೋಣ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪದಯೇ ನಮಃ. ರಾಮಾಯ